ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೆಲ್ಲ ಹೇಗಿದ್ದೀರಾ? ಸೊ ಎಲ್ಲ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ಎಕ್ಸಾಮ್ಗೋಸ್ಕರ ತುಂಬ ಚೆನ್ನಾಗಿ ಓದ್ತಾ ಇದ್ರು ಅಂದ್ಕೊಂಡಿದ್ದೀನಿ. ಸೊ ನಾವಿವತ್ತು ಕಂಪ್ಲೀಟ್ ನಿಮ್ಮ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಎಂಟೈರ್ ಚಾಪ್ಟರ್ನ ಒನ್ ಶಾರ್ಟಲ್ಲಿ ಮುಗಿಸೋಣ ಮಕ್ಕಳೇ. ಒನ್ ಆಫ್ ದ ವೆರಿ ಬಿಗ್ ಚಾಪ್ಟರ್ಸ್. ಸೊ ಆಲ್ರೆಡಿ ಇದಾದಮೇಲೆ ಬೇರೆ ಚಾಪ್ಟರ್ಸಲ್ಲಿ ತುಂಬ ಸಣ್ಣದಿದೆ. ಸೊ ವಿ ಕ್ಯಾನ್ ಫಿನಿಶ್ ಆಲ್ ದ ಚಾಪ್ಟರ್ಸ್ ಇನ್ ಒನ್ ಶಾಟ್. ಆ್ಯಂಡ್ ಬೇರೆ ಚಾಪ್ಟರ್ಸ್ ಇದು ಬಿಟ್ಟು ಬೇರೆ ಎಲ್ಲ ದೊಡ್ಡ ಚಾಪ್ಟರ್ಸು, ಎಲೆಕ್ಟ್ರಿಕ್ ಚಾರ್ಜಸ್, ಪೊಟೆನ್ಷಿಯಲ್, ಕರೆಂಟ್ ಎಲೆಕ್ಟ್ರಿಸಿಟಿ, ವೇವ್ಆಪ್ಟಿಕ್ಸ್ ಎಲ್ಲ ಚಾಪ್ಟರ್ಸು ಮುಗಿದಿದೆ. ಎಲ್ಲ ಚಾಪ್ಟರ್ ವೀಡಿಯೋಸ್ನ ಅಲ್ಲಿ ಗಿವ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕ್ಯಾನ್ ಗೋ ಅಂಡ್ ಚೆಕ್ಔಟ್. ಯಾವುದೇ ಚಾಪ್ಟರ್ ಬೇಕಾದ್ರೆ ಕಲೀರಿ, ಓಕೆನಾ? ಆ್ಯಂಡ್ ಕಮಿಂಗ್ ಟು ದಿಸ್ ಚಾಪ್ಟರ್ ಮಕ್ಕಳೇ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಸೊ ಎಂತಕ್ಕೆ ಅಂತ ಹೇಳಿದ್ರೆ, ಸೊ ಇದರಲ್ಲಿ ಅಗೇನ್ ಯು ಹ್ಯಾವ್ ಡಿರೈವೇಷನ್ಸ್ ಬರುತ್ತೆ, 2 ಮಾರ್ಕರ್ಸ್, 3 ಮಾರ್ಕರ್ಸ್, 1 ಮಾರ್ಕರ್ಸ್ ಎಲ್ಲ ಬರುತ್ತೆ. ಸೊ ಜಾಸ್ತಿ ಇಂಪಾರ್ಟೆನ್ಸ್ ಅಂದರೆ ಆಬ್ವಿಯಸ್ಲಿ ನಿಮ್ಮ ಪ್ರತಿ ವರ್ಷ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಸೊ ಆಲ್ವೇಸ್ ದಿಸ್ ಕ್ವಶನ್ ಇಸ್ ಟು ಕಮ್. ತುಂಬಾ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಅದಾದಮೇಲೆ ಫೋರ್ಸ್ ಬಿಟ್ವೀನ್ ಪ್ಯಾರಲಲ್ ಕರೆಂಟ್, ಇದು ತುಂಬ ಇಂಪಾರ್ಟೆಂಟ್ ಡಿರೈವೇಷನು. ಇದೇ ಮ್ಯಾಕ್ಸಿಮಮ್ ಕೇಳಿರೋದು, ಬಟ್ ಯಾವುದೋ ಒಂದು ವರ್ಷ ಇದನ್ನು ಕೇಳಿದ್ದಾರೆ ಆಯಿತಾ, 2022 ಅನ್ಸುತ್ತೆ ಮೋಸ್ಟ್ಲಿ. ಅದಾದಮೇಲೆ ಮೂವಿಂಗ್ ಕ್ಯಾಲೋಮೀಟರ್, ಆಂಪಿಯರ್ ಸರ್ಕ್ಯೂಟ್ ಎಲ್ಲ ಇದು ಬಿಟ್ಟು 1 ಮಾರ್ಕ್ 2 ಮಾರ್ಕರ್ಸ್ ಇವೆಲ್ಲ ಬರ್ಬೋದು ಆ್ಯಕ್ಚುಲಿ. ಸೊ ಆಲ್ವೇಸ್ ನೆನ್ಪಿಟ್ಕೊಳ್ಳಿ ಮಕ್ಕಳು, ನೀವು ಯಾವುದೇ ಕಾನ್ಸೆಪ್ಟ್ ಕಲಿಬೇಕಂತ ಹೇಳಿದ್ರೆ ಇಫ್ ಯು ಲರ್ನ್ ದ ಚಾಪ್ಟರ್ ಇನ್ ಅ ಆರ್ಡರ್, ಅಂದರೆ ಬಿಗಿನಿಂಗ್ ಬೇಸಿಕ್ಸಿಂದ ಹಿಡಿದು ಡಿರೈವೇಷನ್ಸ್ ಎಲ್ಲ ಕಲ್ತ್ರೇನೆ ತಲೆಯಲ್ಲಿ ಚೆನ್ನಾಗಿ ನೆನಪಿರುತ್ತೆ, ಚೆನ್ನಾಗಿ ಕುತ್ಕೊಂಡಿರುತ್ತೆ. ದಟ್ಸ್ ವೆರಿ ಇಂಪಾರ್ಟೆಂಟ್, ಓಕೆ? ಅದರಿಂದ ಸೊ ಲರ್ನ್ ಫ್ರಮ್ ಬೇಸಿಕ್, ದಟ್ಸ್ ವೆರಿ ಇಂಪಾರ್ಟೆಂಟ್, ಓಕೆ? ಸೊ ಕಮಿಂಗ್ ಡೈರೆಕ್ಟ್ಲಿ ಟು ಟಾಪಿಕ್, ನಾವು ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ಮ್ಯಾಗ್ನೆಟಿಕ್ ಫೋರ್ಸ್ ಅಂದರೆ ಏನು. ಸಿಂಪಲ್. ಸೊ ನಾವೀಗ ಆಲ್ರೆಡಿ ಎಲೆಕ್ಟ್ರೋಸ್ಟಾಟಿಕ್ಸಲ್ಲಿ ಚಾರ್ಜು ರೆಸ್ಟಲ್ಲಿತ್ತು, ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಚಾರ್ಜ್ ಮೂವ್ ಆಗ್ತಾ ಇತ್ತು. ಈಗ ಚಾರ್ಜ್ ಮೂವ್ ಆದರೆ ಏನಾಗುತ್ತೆ? ಬೇಸಿಕಲಿ ಯಾವುದೇ ಒಂದು ಮೂವಿಂಗ್ ಚಾರ್ಜ್, ಬೇಸಿಕಲಿ ದಟ್ಸ್ ಅ ಚಾಪ್ಟರ್ ಇಸ್ ಮೂವಿಂಗ್ ಚಾರ್ಜಸ್. ಒಂದು ಮೂವಿಂಗ್ ಚಾರ್ಜು ಇಟ್ ಆಲ್ವೇಸ್ ಪ್ರೊಡ್ಯೂಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಅಂದರೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ ಈ ಥರ, ಆಯಿತಾ? ಸೊ ಅಂದರೆ ಏನು? ಮೂವಿಂಗ್ ಚಾರ್ಜ್ ಪ್ರೊಡ್ಯೂಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಈಗ ನೀವು ಹೇಳಿ, ಈಗ ನಾನು ಈ ಮೂವಿಂಗ್ ಚಾರ್ಜ್ ಐ ಟೇಕ್ ದಿಸ್ ಮೂವಿಂಗ್ ಚಾರ್ಜ್, ಐ ಆಮ್ ಗೋಯಿಂಗ್ ಟು ಕೀಪ್ ಇಟ್ ಇನ್ ದ ಎಕ್ಸ್ಟರ್ನಲ್, ಇನ್ನೊಂದು ಯಾವುದೋ ಮ್ಯಾಗ್ನೆಟಿಕ್ ಫೀಲ್ಡ್ ಇಡ್ತೀನಿ, ಯಾವುದೋ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇಲ್ಲಿ ಫ್ರಮ್ ದಿಸ್ ಚಾಪ್ಟರ್ ಆನ್ವರ್ಡ್ಸ್ ಆಲ್ವೇಸ್ ನೆನ್ಪಿಟ್ಕೊಳ್ಳಿ. ಸೊ ಈ ಥರ ಇಂಟು ಇದ್ದರೆ ಬೇಸಿಕಲಿ ಏನಾಗುತ್ತೆ? ಸೊ ಫೀಲ್ಡ್ ಈಸ್ ಗೋಯಿಂಗ್ ಇನ್ಸೈಡ್ ದ ಬೋರ್ಡ್, ಇನ್ಸೈಡ್ ದಿಸ್ ಬೋರ್ಡ್ ಲೈಕ್ ದಿಸ್. ಡಾಟ್ ಇದ್ದರೆ ಔಟ್ಸೈಡ್ ಇಸ್ ಕಮಿಂಗ್. ಇದು ಹೆಂಗೆ ಅಂದರೆ ಆ್ಯರೋ ಇರುತ್ತಲ್ಲ, ಗೊತ್ತಲ್ಲ? ಸೊ ನಾವೀಗ ಆ್ಯರೋ ಅಂತ ತೊಗೊಂಡ್ರೆ, ಆ್ಯರೋ ಈಗ ಮುಂದೆ ಹೋಗ್ತಾ ಇದ್ರೆ ಹಿಂದೆಗಡೆ ನೋಡಿದ್ರೆ ಫ್ಲೆಚಸ್ ಇರುತ್ತೆ. ಸೊ ಫ್ಲೆಚಸ್ ಅಂತ ಹೇಳಿದ್ರೆ ಫೆದರ್ಸು. ನನಗೆ ಆ್ಯರೋಸು ಈ ಬೋಸ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ಎಂತಕ್ಕೆ ಅಂದರೆ ನಾನು ಸ್ಟೇಟ್ ಲೆವೆಲ್ ಆರ್ಚರಿ ಪ್ಲೇಯರ್, ಆಯಿತಾ? ಕರ್ನಾಟಕ ತುಂಬ ಸಹ ರೆಪ್ರೆಸೆಂಟ್ ಮಾಡಿದ್ದೀನಿ, ಅಂಡರ್ 14, 17, 19 ಎಲ್ಲ ಬಿಡಿ, ಇಟ್ಸ್ ಓಲ್ಡ್ ಸ್ಟೋರಿ ಇಟ್ ಇಸ್. ಸೊ ಆ್ಯರೋ ಬಿಟ್ಟಾಗ ನಾವು ಹಿಂದೆಯಿಂದ ನೋಡಿದಾಗ ಫ್ಲೆಚಸ್ ಇರುತ್ತೆ, ಅಂದರೆ ಫೆದರ್ಸ್ ಇರುತ್ತೆ. ಅದು ನಿಮ್ಗೆ ಇಂಟು ಥರ ಕಾಣಿಸುತ್ತೆ. ಮುಂದೆಯಿಂದ ಬಂದರೆ ಡಾಟ್ ಇರುತ್ತೆ. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ದಿಸ್. ಅಂದರೆ ಇಂಟು ಇದ್ದರೆ ಇಟ್ಸ್ ಗೋಯಿಂಗ್ ಇನ್ಸೈಡ್, ಫೀಲ್ಡ್ ಇಸ್ ಗೋಯಿಂಗ್ ಇನ್ಸೈಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಡಾಟ್ ಇದ್ದರೆ ಫೀಲ್ಡ್ ಇಸ್ ಕಮಿಂಗ್ ಔಟ್ಸೈಡ್. ಇದನ್ನು ಬಿಟ್ಕೊಳ್ಳಿ, ಓಕೆನಾ? ಸೊ ನಾನೀಗ ಈ ಕಂಡಕ್ಟರ್ನ, ಈ ಮೂವಿಂಗ್ ಚಾರ್ಜ್ ಈಸ್ ಮೂವಿಂಗ್ ಆ್ಯಕ್ಚುಲಿ. ಈ ಮೂವಿಂಗ್ ಚಾರ್ಜನ್ನು ತೊಗೊಂಬಂದು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ಟಾಗ, ಫಸ್ಟ್ ಆಫ್ ಆಲು ಆಚೆಗಡೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯಾ? ಚಾರ್ಜ್ ಮೂವ್ ಆದರೆ, ಮೂವಿಂಗ್ ವಿತ್ ದ ವೆಲಾಸಿಟಿ v, ಇಟ್ ವಿಲ್ ಆಲ್ಸೋ ಪ್ರೊಡ್ಯೂಸ್ ಇಟ್ಸ್ ಓನ್ ಮ್ಯಾಗ್ನೆಟಿಕ್ ಫೀಲ್ಡ್. ಅದು ಸ್ವಂತ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತಾ? ಸೊ ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದ್ರಿಂದ ಯಾವುದೋ ಒಂಥರ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಮೂವಿಂಗ್ ಚಾರ್ಜ್ ವಿಲ್ ಹ್ಯಾವ್ ಮ್ಯಾಗ್ನೆಟಿಕ್ ಫೀಲ್ಡ್. ಇದನ್ನು ತೊಗೊಂಡೋಗಿ ಇನ್ನೊಂದು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ಟಾಗ ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ಒಂದಕ್ಕೊಂದು ಇಂಟರ್ಫಿಯರ್ ಆಗುತ್ತೆ. ಫೋರ್ಸ್ ವಿಲ್ ಬಿ ಎಕ್ಸ್ಪೀರಿಯನ್ಸ್. ವೆನ್ ದ 2 ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಆರ್ ದೇರ್, ವಿಲ್ ಬಿ ಸಮ್ ಕೈಂಡ್ ಆಫ್ ಫೋರ್ಸ್ ಎಕ್ಸ್ಪೀರಿಯನ್ಸ್. ಸೊ ದಿಸ್ ಫೋರ್ಸ್ ಇಸ್ ಗಿವನ್ ಬೈ ಲಾರೆನ್ಸ್ ಫೋರ್ಸ್, ಅಂಡ್ ದಿಸ್ ಫೋರ್ಸ್ ಫಾರ್ಮುಲಾ ಇಸ್ ಗಿವನ್ ಬೈ F is equal to QVB sin theta. Basically, so it depends on, the force depends on the velocity with which the electron is moving. ಒಂದು ವೇಳೆ ನಾವು ಸ್ಟೇಷನರಿ ಚಾರ್ಜ್ನ ಇಟ್ಟರೆ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ, ಇಟ್ ವಿಲ್ ನಾಟ್ ಎಕ್ಸ್ಪೀರಿಯನ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಫ್ ದ ಚಾರ್ಜ್ ಇಸ್ ಸ್ಟೇಷನರಿ, ಇಟ್ ವಿಲ್ ನಾಟ್ ಪ್ರೊಡ್ಯೂಸ್ ಇಟ್ ಓನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ವಾ? ಸ್ಟೇಷನರಿ ಚಾರ್ಜ್ ಬರೀ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ, ಮೂವಿಂಗ್ ಚಾರ್ಜು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್, ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಟ್ಟಾಗ ಎರಡು ಇಂಟರ್ಫಿಯರ್ ಆಗುತ್ತೆ, ಅದರಿಂದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಮೂವಿಂಗ್ ಚಾರ್ಜ್ ಕೆಪ್ಟ್ ಇನ್ ದ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಅ ಫೋರ್ಸ್. ಸೊ ಈ ಫೋರ್ಸ್ ಡಿಪೆಂಡ್ ಆಗುತ್ತೆ ಚಾರ್ಜ್ ಎಷ್ಟಿದೆ, ಅಟ್ ವಾಟ್ ವೆಲಾಸಿಟಿ ಇಟ್ಸ್ ಟ್ರಾವೆಲಿಂಗ್, ಆ್ಯಂಡ್ ವಾಟ್ ಈಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್, ಈ ಔಟ್ಸೈಡ್ ಫೀಲ್ಡ್ ಸ್ಟ್ರೆಂತ್ ಎಷ್ಟು ಅಂದರೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇಟ್ ಡಿಪೆಂಡ್ಸ್ ಅಟ್ ವಾಟ್ ಆ್ಯಂಗಲ್ ದ ಚಾರ್ಜ್ ಈಸ್ ಎಂಟರಿಂಗ್ ದ ಫೀಲ್ಡ್. ಅದು ಏನು ಪರ್ಪೆಂಡಿಕ್ಯುಲರ್ ನೋಡಿ, ಫೀಲ್ಡ್ ಹಿಂಗೆ ಹೋಗ್ತಾ ಇದೆಯಾ, ಚಾರ್ಜ್ ಹಿಂಗೆ ಬರ್ತಾ ಇದೆಯಾ, ಸೊ ಪರ್ಪೆಂಡಿಕ್ಯುಲರ್ ಇದೆಯಾ, ಇಲ್ಲ ಹಿಂಗೆ ಎಂಟರ್ ಆಗ್ತಾ ಇದೆಯಾ, ಇಲ್ಲಿ ಹಿಂಗೆ ಎಂಟರ್ ಆಗ್ತಾ ಇದೆಯಾ, ಇಟ್ ಡಿಪೆಂಡ್ಸ್ ಆನ್ ಆ್ಯಂಗಲ್ ವಿತ್ ವಿಚ್ ಇಟ್ ಎಂಟರ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಅರ್ಥ ಕ್ಲಿಯರ್ ಆಗಿ? ದಿಸ್ ಫೋರ್ಸ್ ಇಸ್ ಕಾಲ್ಡ್ ಎಸ್ ಲಾರೆನ್ಸ್ ಫೋರ್ಸ್ ಅಂತ ಕರಿತೀವಿ ನಾವು. ಇದು ನಾವು ಲಾರೆನ್ಸ್ ಫೋರ್ಸ್ ಅಂತ ಕರಿತೀವಿ. ಆಲ್ರೆಡಿ ನೀವು 10th ಕಲ್ತಿದ್ದೀರಾ ಮಕ್ಕಳು ಇದ್ರ ಬಗ್ಗೆ. ಸೊ ನೀವು ಏನದು ಮೋಟರ್ದು ಪ್ರಿನ್ಸಿಪಲ್ ಇದೆಯಲ್ವಾ? ವೆನ್ ಎವರ್ ಎ ಕಂಡಕ್ಟರ್ಸ್ ಕೆಪ್ಟ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಆಫ್ ಫೋರ್ಸ್, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಬದಲು ಚಾರ್ಜ್ ತೊಗೊತಾ ಇರಿ. ಐ ಕ್ಯಾನ್ ಡೂ ದಟ್ ಆಲ್ಸೋ. ನಾವು ಅದನ್ನು ಮಾಡಿರಿ ನೋಡಿ. ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಇದು ಬೇಕು ನಿಮ್ಗೆ ಫಾರ್ಮುಲಾ. ದಿಸ್ ಫಾರ್ಮುಲಾ ಇಸ್ ವೆರಿ ಇಂಪಾರ್ಟೆಂಟ್.
ಈಗ ಇನ್ಸ್ಟೆಡ್ ಆಫ್ ಚಾರ್ಜ್ ಇಸ್ ಮೂವಿಂಗ್, ಅದಂಗೆ ಚಾರ್ಜ್ ಹೋಗುತ್ತೆ, ಚಾರ್ಜ್ ಅದಷ್ಟು ಕಡೆ ಹೋಗುತ್ತೆ ಆ್ಯಕ್ಚುಲಿ. ಸೊ ಆಲ್ವೇಸ್ ಇಟ್ ವಿಲ್ ಗೋ ಇನ್ ಎ ಕಂಡಕ್ಟರ್ ಅಲ್ವಾ. ಯಾವುದೊಂದು ಕಂಡಕ್ಟರ್ ಇಟ್ಟರೆ ಚಾರ್ಜನ್ನು ಕಳಿಸ್ಬೋದು. ನನಗೆ ಯಾವುದೊಂದು ಕಂಡಕ್ಟರ್, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇರ್ತೀವಿ. ದಿಸ್ ಇಸ್ ಎ ಕಂಡಕ್ಟರ್ ಆಫ್ ಲೆಂತ್ ಎಲ್. ಕಂಡಕ್ಟರ್ ಆಫ್ ಲೆಂತ್ ಎಲ್ ಇಸ್ ಕೆಪ್ಟ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಇಟ್ ಈಸ್ ಕ್ಯಾರಿಂಗ್ ಎ ಕರೆಂಟ್ ಇ. ಅದರಲ್ಲಿ ಕರೆಂಟ್ ಚಾರ್ಜ್ ಐ ಅನ್ನು ಹೋಗ್ತಾ ಇದೆ. ಸೊ ಕರೆಂಟ್ ಹೋಗ್ತಾ ಇದೆ ಅಂದರೆ ಚಾರ್ಜ್ ಹೋಗ್ತಾ ಇರುತ್ತಲ್ಲ ಆಬ್ವಿಯಸ್ಲಿ. ಸೊ ಚಾರ್ಜ್ ಮೂವಿಂಗ್ ವಿಲ್ ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಆಬ್ವಿಯಸ್ಲಿ ಮೂವಿಂಗ್ ವೆನ್ ಎ ಕರೆಂಟ್ ಇಸ್ ಫ್ಲೋಯಿಂಗ್ ಇನ್ ಕಂಡಕ್ಟರ್ ಇಟ್ ವಿಲ್ ಆಲ್ಸೋ ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಆಲ್ರೆಡಿ ನಾವು ಮಾಡಿದ್ದೀವಿ 10th ಎಕ್ಸ್ಪೆರಿಮೆಂಟು. ಆ ವೈರ್ ತಗೊಂಡು ಅದನ್ನು ಕಾರ್ಡ್ಬೋರ್ಡ್ ಇಟ್ಕೊಂಡು ಐರನ್ ಫಿಲ್ಲಿಂಗ್ಸ್ ಹಾಕಿ ಬ್ಯಾಟ್ರಿ ಇಟ್ಬಿಟ್ಟು ಹಿಂಗೆ ಶೇಕ್ ಮಾಡಿದ್ರೆ ಲೈನ್ಸ್ ಎಲ್ಲ ಬರುತ್ತಲ್ಲ 10th ಕಲ್ತಿದ್ರಲ್ವ. ಸೊ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ will produce a magnetic field. So obviously this conductor also will experience a force. This conductor also will experience a force. That force is given by basically ILB sin theta. ಎರಡು ಒಂದೇ ಡಿರೈವ್ ಮಾಡ್ಬೋದು ಮಕ್ಕಳ. ನೀವು ಅದು ಡಿ ಕ್ಯೂ ಬೈ ಡಿ ಟಿ ಮಾಡಿಕೊಂಡ್ರು ವೆಲಾಸಿಟಿನ ಡಿ ಎಕ್ಸ್ ಬೈ ಡಿ ಟಿ ಮಾಡಿದ್ರೆ ವಿಲ್ ಗೆಟ್ ದಿಸ್ ಆನ್ಸರ್. ಲೆಂತ್ ಬರುತ್ತೆ. ಇಟ್ಸ್ ವೆರಿ ಸಿಂಪಲ್ ಇಟ್ಸ್ ಓಕೆ. ಬಟ್ ನೆನ್ಪಿಟ್ಕೊಳ್ಳಿ ಬೇಕಾಗಿಲ್ಲ. ಸೊ ದಿಸ್ ಈಸ್ ವೆನ್ ಎ ಚಾರ್ಜ್ ಇಸ್ ಕೆಪ್ಟ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. When a charge is moving inside magnetic field, it's moving in a magnetic field, it will experience a force that is F is equal to QVB sin theta. Idenidu conductor is kept in a magnetic field. Current connected. It's going to experience a force. Idu mele tumba sari CET questions kelidare. What is the magnetic field for which it is floats in the air? Erada magnetic field idbeku. Adu float agbeku. They are very nice questions. Mg is equal to FILB equate ಮಾಡ್ತೀವಿ. So this is ಅರ್ಥ ಕ್ಲಿಯರ್ ಆಗಿದ್ದು. This is the one thing. So ಈಗ ನಾನು ಒಂದು ವೇಳೆ ಕ್ರಾಸ್ ಫೀಲ್ಡ್ಸ್ ತಗೊಂಡ್ರೆ, ವಾಟ್ ಇಸ್ ಕ್ರಾಸ್ ಫೀಲ್ಡ್ಸ್? ಸಪೋಸ್ ಇಮ್ಯಾಜಿನ್ ದೇರ್ ಇಸ್ ಅ ರೀಜನ್ ವೇರ್ ದೇರ್ ಇಸ್ ಅ ಎಲೆಕ್ಟ್ರಿಕ್ ಫೀಲ್ಡ್ and as well as magnetic field. We call this cross fields. Actually electric field ಇದ್ರೆ magnetic field ಇದ್ದೇ ಇರುತ್ತೆ. That's why we call something called as electromagnetic waves ಅಂತ ಕರಿತೀವಿ. ಎಲೆಕ್ಟ್ರಿಕ್ ಫೀಲ್ಡು ಮ್ಯಾಗ್ನೆಟಿಕ್ ಫೀಲ್ಡು ಜೊತೆಲೇ ಇರುತ್ತೆ. ದೇ ಆರ್ ಬೆಸ್ಟ್ ಫ್ರೆಂಡ್ಸ್ ಆ್ಯಕ್ಚುಲಿ. ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡೂ ಇದೆ, ಕ್ರಾಸ್ ಫೀಲ್ಡ್ಸ್ ಅಂತ ಹೇಳ್ತೀವಿ. ಒಂದು ವೇಳೆ ಅಲ್ಲಿ ನಾನು ಯಾವುದಾದ್ರು ಮೂವಿಂಗ್ ಚಾರ್ಜ್ ಇಟ್ಟರೆ, ಸೊ ಮೂವಿಂಗ್ ಚಾರ್ಜ್ ಇಟ್ಟರೆ ಯಾವುದೋ ಒಂದು ಮೂವಿಂಗ್ ಚಾರ್ಜ್ ಇಸ್ ಮೂವಿಂಗ್ ವಿತ್ ವೆಲಾಸಿಟಿ ವಿ, ದಿಸ್ ಚಾರ್ಜ್ ವಿಲ್ ಎಕ್ಸ್ಪೀರಿಯನ್ಸ್ ನಾವು ಟೂ ಕೈಂಡ್ಸ್ ಆಫ್ ಫೋರ್ಸಸ್. ಒಂದು, ಆ ಚಾರ್ಜ್ ಇರೋದ್ರಿಂದ ಅದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯಾ, ಆಚೆ ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡ್ ಇದೆಯಾ. ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಸಮ್ ಕೈಂಡ್ ಆಫ್ ಫೋರ್ಸ್ ವಿಲ್ ಬಿ ಎಕ್ಸ್ಪೀರಿಯನ್ಸ್. ವಾಟ್ ಈಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ಎ ಚಾರ್ಜ್ ಕೆಪ್ಟ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್? ಎಫ್ ಇಸ್ ಈಕ್ವಲ್ ಟು ಫಾರ್ಮುಲಾ ನೆನಪಿದೆಯಲ್ಲ ನಮ್ಗೆ ಆಲ್ರೆಡಿ. ವಾಟ್ಸ್ ದ ಫಾರ್ಮುಲಾ? ಸೊ ನಮ್ಗೆ ಫಾರ್ಮುಲಾ ಆಲ್ರೆಡಿ ಹೇಳ್ಕೊಟ್ಟಿನಿ. ಎಫ್ ಇಸ್ ಈಕ್ವಲ್ ಟು ವಾಟ್ಸ್ ಫಾರ್ಮುಲಾ? ಇ ಇಸ್ ಈಕ್ವಲ್ ಟು ಎಫ್ ಬೈ ಕ್ಯೂ. ಎಫ್ ಇಸ್ ಈಕ್ವಲ್ ಟು ಇ ಇಂಟು ಕ್ಯೂ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ಯೂನಿಟ್ ಚಾರ್ಜ್. ಸೊ ಎಫ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಇಸ್ ಬೇಸಿಕಲಿ ಇ ಇಂಟು ಕ್ಯೂ ಇರುತ್ತೆ. ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್, ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ದ ಚಾರ್ಜ್ ವಿಲ್ ಬಿ ಕ್ಯೂ ವಿ ಬಿ sin theta. So total force experience, that will be sum of these two, that is EQ plus QVB sin. This is a total force experienced by a charge kept in a cross fields. Cross fields ಅಂದ್ರೆ ಏನು? ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಇರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡು ಇರುತ್ತೆ. ಅರ್ಥ ಇದೆ ಸಿಂಪಲ್ ಆಗಿ. ಸೊ ಇಲ್ಲಿ ನೀವೇನು ನೆನ್ಪಿಟ್ಕೊಬೇಕು? ಕ್ಯೂ ವಿ ಬಿ ಸೈನ್ ಟೀಟಾ, ಐ ಎಲ್ ಬಿ ಸೈನ್ ಟೀಟಾ. ಸೊ ಮೂವಿಂಗ್ ಚಾರ್ಜ್ ತಗೊಂಡ್ರೆ ಅದರ ಸರೌಂಡಿಂಗಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಅರ್ಥ ಆಯ್ತಾ ಕ್ಲಿಯರಾಗಿ? ಆ ಮೂವಿಂಗ್ ಚಾರ್ಜ್ ಇಸ್ ನಥಿಂಗ್ ಬಟ್ ಕಂಡಕ್ಟರ್. ಚಾರ್ಜು ಕಂಡಕ್ಟ್ರಲ್ಲಿ ಮೂವ್ ಆಗುತ್ತೆ ಕರೆಂಟಲ್ಲಿ. ಆದರೆ ಇನ್ನೊಂದು ಫಾರ್ಮುಲಾ ಐ ಎಲ್ ಬಿ ಸೈನ್ ಇಟಾ ಅಂತ. ಎಲ್ಲ ಫಾರ್ಮುಲಾಸ್ ತುಂಬ ಇಂಪಾರ್ಟೆಂಟ್. ಕಮಿಂಗ್ ಟು ದಿಸ್ ಒನ್, ನಾವು ಮೋಷನ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ನಾವು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ತೊಗೊಂಡ್ರೆ ಸೊ ಅದರಲ್ಲಿ ಒಂದು ಚಾರ್ಜ್ನ ಪ್ರೊಜೆಕ್ಟ್ ಮಾಡ್ತೀನಿ. ಇದು ಇಂಪಾರ್ಟೆಂಟ್ ಡಿರೈವೇಷನ್ ಮಕ್ಕಳ ಕೇಳ್ಬೋದು. ಐ ಥಿಂಕ್ ನಿಮ್ಮ ಮಾಡೆಲ್ ಪೇಪರ್ ಕೇಳಿದ್ದಾರೆ. ಸೊ ನಾನೀಗ ಒಂದು ಚಾರ್ಜ್ನ ಪ್ರೊಜೆಕ್ಟ್ ಮಾಡ್ತೀನಿ ಇನ್ಸೈಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಫೀಲ್ಡ್ ಹೆಂಗಿದೆ? ಹೀಗಿದೆ ಫೀಲ್ಡ್. ಚಾರ್ಜ್ ಹೆಂಗೆ ಹೋಗ್ತಾ ಇದೆ? ಹೀಗೆ ಹೋಗ್ತಾ ಇದೆ. ವಾಟ್ ಇಸ್ ಆ್ಯಂಗಲ್? 90 ಡಿಗ್ರೀಸ್. ಥೀಟಾ ಇಸ್ ಈಕ್ವಲ್ ಟು ಏನಾಗಿದೆ ಇಲ್ಲಿ? 90 ಡಿಗ್ರೀಸ್. ಅರ್ಥ ಆಯ್ತಾ ಕ್ಲಿಯರಾಗಿ? ಒಂದು ವೇಳೆ ಬೇರೆ ಥರ ಹೋದ್ರು ಯು ವಿಲ್ ಗೆಟ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಡಯಾಗ್ರಾಮ್. ದಟ್ಸ್ ಕಾಲ್ಡ್ ಹೆಲಿಕಲ್ ಇದು ಬರುತ್ತೆ ನಿಮಗೆ ಆ್ಯಕ್ಚುಲಿ ಶೇಪ್ ಬರುತ್ತೆ. ಈಗ ಪರ್ಪೆಂಡಿಕ್ಯುಲರ್ ಅದನ್ನು ಹಿಂಗೆ ಹೋಗುತ್ತಾ? ಸೊ ನೀವೇನು ಮಾಡಿ? ಲೆಫ್ಟ್ ಹ್ಯಾಂಡ್ ಫ್ಲೇಮಿಂಗ್ ರೂಲ್ ಯೂಸ್ ಮಾಡಿ. ಲೆಫ್ಟ್ ಹ್ಯಾಂಡ್ ಫ್ಲೇಮಿಂಗ್ ರೂಲ್ ಅಂದರೆ ಏನು? ಟು ಫೈಂಡ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್. ರೈಟ್ ಹ್ಯಾಂಡು ಟು ಫೈಂಡ್ ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್. ನೆಕ್ಸ್ಟ್ ಚಾಪ್ಟರ್ ಫೈಂಡ್ ಮಾಡ್ತಾರೆ ಇಂಡ್ಯೂಸ್ ಇ ಎಮ್ ಎಫ್. ರೈಟ್ ಹ್ಯಾಂಡ್ ಥಂಬ್ ರೂಲ್, ರೈಟ್ ಹ್ಯಾಂಡ್ ಫ್ಲೆಮಿಂಗ್ಸ್ ರೂಲ್, ಲೆಫ್ಟ್ ಹ್ಯಾಂಡ್ ಫ್ಲೆಮಿಂಗ್ಸ್ ರೂಲ್. ಇವೆಲ್ಲ ಬೇಕಾಗಿಲ್ಲ, ಬಟ್ ಅರ್ಥ ಮಾಡ್ತಾ ಇದ್ದೀನಿ ವೆರಿ ಕ್ವಿಕ್ಕಾಗಿ. ಸೊ ನಾನು ಇಲ್ಲಿ ಫೀಲ್ಡ್ ನೋಡಿ, ಚಾರ್ಜ್ ಮೇಲೆ ಹೋಗ್ತಾ ಇದೆ ಅಂತ ಹೇಳಿದೆ. ಚಾರ್ಜ್ ಮೇಲೆ ಹೋದರೆ ಕರೆಂಟ್ ಆ್ಯಂಡ್ ಚಾರ್ಜ್ ಆಪೋಸಿಟ್. ಚಾರ್ಜಿಂಗ್ ಮೇಲೆ ಹೋಗ್ತಾ ಇದೆ, ಕರೆಂಟ್ ಆಪೋಸಿಟ್ ಡೈರೆಕ್ಷನ್ ಹೋಗ್ತಾ ಇದೆ. ಕರೆಂಟ್ ಇಸ್ ಪಾಸಿಟಿವ್ ಟು ನೆಗೆಟಿವ್. ಕರೆಂಟ್ ಬಂದು ಹಿಂಗೆ ಪಾಸಿಟಿವ್ ನೆಗೆಟಿವ್ ಹೋಗುತ್ತೆ, ಚಾರ್ಜ್ ಬಂದು ನೆಗೆಟಿವ್ ಟು ಪಾಸಿಟಿವ್ ಬರುತ್ತೆ. ಕನ್ವೆನ್ಷನಲ್ ಕರೆಂಟ್ ಅಂತ ಹೇಳ್ತೀವಿ ನಾವು. ಸೊ ಕರೆಂಟ್ ಬಂದು ಹೇಗಿರುತ್ತೆ? ಕರೆಂಟ್ ಈ ಕಡೆ ಇರುತ್ತೆ, ಐ ಅನ್ನೋದು. ಸೊ ನಾವು ಫ್ಲೆಮಿಂಗ್ಸ್ ರೂಲ್ ತೊಗೊಂಡಾಗ ಇದು ಫೋರ್ಸು, ಕರೆಂಟ್, ಮೋಷನ್. ಈ ಫಿಂಗರ್ ಅಂದರೆ ಫೋರ್ಸ್. ಸೊ ಫೀಲ್ಡ್ ಇದು ಮೋಷನ್, ಇದು ಕರೆಂಟ್.
ಕರೆಂಟ್ ಹೇಗಿದೆ, ಕೆಳಗಡೆ ಇದೆ. ಕರೆಂಟ್ ಬಂದು ಕೆಳಗಡೆ ಇದೆ, ಇದು ಫೀಲ್ಡ್ ಹೊರಗಡೆ ಇದೆ. ಸೊ ನೋಡಿ ಫೋರ್ಸ್ ನೋಡಿ, ಹ್ಯಾಂಡ್ ನೋಡಿ ಇಲ್ಲಿ, ಕರೆಂಟ್ ಕೆಳಗಡೆ ಇದೆ, ಫೀಲ್ಡ್ ಒಳಗಡೆ ಇದೆ. ಸೊ ಮೋಷನ್ ಬಂದು ಈ ಕಡೆ. ಸೊ ದಿಸ್ ಚಾರ್ಜ್ ವೆನ್ ಇಟ್ ಎಂಟರ್ಸ್, ದಿಸ್ ಚಾರ್ಜ್ ವಿಲ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್ ಇನ್ವರ್ಟ್ಸ್, ಅಂದರೆ ಒಳಗಡೆ ಪುಲ್ ಮಾಡ್ತೀವಿ ಹಿಂಗೆ ಇದನ್ನು. ಆ ಥರ ನೀವು ಎವ್ರಿ ಪಾಯಿಂಟಲ್ಲಿ ನೀವೇನಾದರೂ ಇಫ್ ಯು ಅಪ್ಲೈ ಫ್ಲೇಮಿಂಗ್ಸ್ ಲೆಫ್ಟ್ ಆನ್ ರೂಲ್, ಯು ಫೀಲ್ ಲೈಕ್ it is pulled inside, it's pulled inside, it's pulled inside. So when something is trying to go out and you're trying to pull it inside, it will always go in a circular path. ಅರ್ಥ ಆದ ಕ್ಲಿಯರ್ ಆಗಿ? ಇಟ್ ವಾಂಟ್ ಟು ಗೋ ಔಟ್, ನೀವು ಬಿಟ್ಟರೆ ಆಚೆ ಹೋಗ್ಬಿಡುತ್ತೆ. ನನಗೊಂದು ಸ್ಟೋನ್ ತೊಗೊಂಡು ಹಿಂಗೆ ರೊಟೇಟ್ ಮಾಡಿದ್ರೆ ಆ ವರ್ಟಿಕಲ್ ಮೋಷನ್ ನಾವು ಆಲ್ರೆಡಿ 11th ತುಂಬ ಕಲ್ತಿರ್ತೀವಿ. ಆಯ್ತಾ? ದೇರ್ ಫೋರ್ ಅಂಡರ್ಗೋ ಸರ್ಕ್ಯುಲರ್ ರೊಟೇಷನ್ ಆಫ್ ರೇಡಿಯಸ್ ಆರ್ ಅಂತ ತಗೋಣ. ನಾನೇನು ಮಾಡೋಕೆ ಒಂದು ಜಸ್ಟ್ ವಾಟ್ ಈಸ್ ದ ರೇಡಿಯಸ್ ಇದೆಷ್ಟು ಅಂತ ಫೈಂಡ್ ಮಾಡೋಕೆ. ಈಗ ವೆರಿ ಸಿಂಪಲ್, ನೆನ್ಪಿಟ್ಕೊಳ್ಳಿ. ಇದೇ ಅಂತಲ್ಲ, ಎಲ್ಲ ಚಾಪ್ಟ್ರಲ್ಲಿ ಯೂಸ್ ಮಾಡ್ತೀವಿ. ಈವನ್ ಐ ಥಿಂಕ್ ಆಟಮ್ಸಲ್ಲಿ ಎಲ್ಲ ಇದನ್ನು ಆಟಮ್ಸಲ್ಲಿ ಯೂಸ್ ಮಾಡ್ತೀವಿ, ಎಲ್ಲ ಕಡೆ ಯೂಸ್ ಮಾಡ್ತೀವಿ. ಸೊ ವೆನ್ ಸಮಥಿಂಗ್ ರೊಟೇಟ್ಸ್, ದಟ್ ಮೀನ್ ದೇ ಶುಡ್ ಬಿ ಸೆಂಟ್ರಿಪಿಟಲ್ ಫೋರ್ಸ್. ಸೊ ಯಾವುದೋ ಒಂದು ಫೋರ್ಸ್ ಸೆಂಟ್ರಿಪಿಟಲ್ ಫೋರ್ಸ್ನ ಪ್ರೊವೈಡ್ ಮಾಡುತ್ತೆ. ಇಲ್ಲಿ ವಿಚ್ ಇಸ್ ಅ ಫೋರ್ಸ್ ವಿಚ್ ಇಸ್ ಮೇಕಿಂಗ್ ಇಟ್ ಟು ಪುಲ್ ಇನ್ಸೈಡ್. ನಾನೀಗ ಒಂದು ಸ್ಟೋನ್ನ ರೋಪ್ಗೆ ಟೈ ಮಾಡಿ ಹಿಂಗೆ ರೊಟೇಟ್ ಮಾಡಿದ್ರೆ ಆ ರೋಪಲ್ಲಿ ಟೆನ್ಷನ್ ಇರುತ್ತೆ. ಸೊ ಟೆನ್ಷನ್ ಪ್ರೊವೈಡ್ ಸೆಂಟ್ರಿಪಿಟಲ್ ಫೋರ್ಸ್. ಅರ್ಥ ಆಯ್ತಾ? ಈಗ ನೀವು ಕಾರ್ನ ಬ್ಯಾಂಕಿಂಗ್ ಆಫ್ ರೋಡ್ಸ್ ಅಂತ ಬರುತ್ತೆ ಫಸ್ಟ್ PUC ಯಲ್ಲಿ. ಫ್ರಿಕ್ಷನ್ ಪ್ರೊವೈಡ್ ಸೆಂಟ್ರಿಪಿಟಲ್ ಫೋರ್ಸ್. ಇನ್ನೊಂದು ಯಾವುದೋ ಕೂಲಮ್ಸ್ ಫೋರ್ಸ್ ವಿಲ್ ಪ್ರೊವೈಡ್. ನಾವು ದೇರ್ ಚಾಪ್ಟರ್ ಕಾಲ್ಡ್ ಎಸ್ ಆಟಮ್ಸ್ ಅಂತಿದೆ, ಅದರಲ್ಲಿ ನಾವು ಡಿರೈವೇಷನ್ ಮಾಡಬೇಕು, ಕೈನೆಟಿಕ್ ಎನರ್ಜಿಗೆಲ್ಲ ಡಿರೈವೇಷನ್ ಮಾಡಬೇಕು. ಅದರಲ್ಲೂ ಅಷ್ಟೇ ವಿಲ್ ಟೇಕ್ ಕೂಲಮ್ಸ್ ಫೋರ್ಸ್ ಪ್ರೊವೈಡ್ ಸೆಂಟ್ರಿಪಿಟಲ್ ಫೋರ್ಸ್. ಇಲ್ಲಿ ಏನಾಗುತ್ತೆ ಅಂದರೆ ಮ್ಯಾಗ್ನೆಟಿಕ್ ಫೋರ್ಸ್, ಬಿಕಾಸ್ ದಿಸ್ ಚಾರ್ಜ್ ಇಸ್ ಎಕ್ಸ್ಪೀರಿಯನ್ಸಿಂಗ್ ಎ ಫೋರ್ಸ್, ದಟ್ ಮೀನ್ಸ್ ಕೂಲಮ್ಸ್ ಫೋರ್ಸ್, ಸಾರಿ ನಾಟ್ ಕೂಲಮ್ಸ್ ಫೋರ್ಸ್, ಲೊರೆನ್ಸ್ ಫೋರ್ಸ್. ಸೊ this enters the experienced by the charge will provide necessary centripetal force. So definition even by theory illi you have to provide, you have to write like this. So the force experienced by the charge provides centripetal force, necessary centripetal force. And that barudu illi adadmele we know that centripetal force must be equal to mv square by r. And who is providing the centripetal force? This is provided by your Lorentz force. What is Lorentz force formula? QVB sin theta must be equal to mv square by r. What is the theta in this case? Theta is equal to 90 degrees. In 90 substitute ಮಾಡಿದ್ರೆ sin is equal to 1 because it's entering perpendicular. Field ಹೀಗಿದೆ, ಚಾರ್ಜ್ ಹೀಗೆ ಹೋಗ್ತಾ ಇದೆ. ಸೊ ಇಲ್ಲಿ VV ಕ್ಯಾನ್ಸಲ್ ಆಗುತ್ತೆ. ಸೊ R is equal to ನಿಮಗೆ mv divided by QB ಅಂತ ಬರುತ್ತೆ. ವೆರಿ ವೆರಿ ಸಿಂಪಲ್, ವೆರಿ ವೆರಿ ಸಿಂಪಲ್. ನೋಡಿ, this is the formula. R is equal to, say very simple. You just have to write one statement. Usually ಕೇಳಿದ್ರೆ 2 mark 3 mark ಹೇಳ್ತಾರೆ. ಡಯಾಗ್ರಾಮ್ ಬರೆದು ಸ್ಟೇಟ್ಮೆಂಟ್ ಬರೆದು. ಸೊ ಸೆಂಟ್ರಿಪಿಟಲ್ ಫೋರ್ಸ್. ಸೊ Lorentz force provides a necessary centripetal force, or you can say Lorentz force is equal to centripetal force. ಈ ಥರ ಬರೀಬೋದು, Lorentz force. And or else you can say force experienced by the charge is equal to the centripetal force. ಈಕ್ವೇಟ್ ಮಾಡಿ R is equal to mv by QB ಬರುತ್ತೆ. ಇಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ಮುಲಾ. ಸ್ಪೆಷಲ್ ನೀವೇನು CET ಪ್ರಿಪೇರ್ ಆಗ್ತಾ ಇದ್ದರೆ ಎವ್ರಿ ಇಯರ್ ಒಂದು ಕ್ವಶನ್ ಇದ್ದೇ ಇರುತ್ತೆ. R is equal to mv by QB ಪ್ರತಿ ವರ್ಷನೂ. ಅದು ಬಿಟ್ಟು ವಿ ಕ್ಯಾನ್ ಫೈಂಡ್ ಅದರ್ ವ್ಯಾಲ್ಯೂಸ್ ಲೈಕ್ T is equal to 2πm by QB ಅಂತ ಟೈಮ್ ಪೀರಿಯಡು, ಫ್ರೀಕ್ವೆನ್ಸಿ, R is equal to mv ಒಮೆಗಾ ಆಂಗ್ಯುಲರ್ ವೆಲಾಸಿಟಿ. ಯು ಕ್ಯಾನ್ ಫೈಂಡ್ ಆಲ್ ದೋಸ್ ಥಿಂಗ್ಸ್ ಮಕ್ಕಳೇ. ಬಟ್ ನಾಟ್ ರಿಕ್ವೈರ್ಡ್ ಆಫ್ ಬೋರ್ಡ್ ಎಕ್ಸಾಮ್, ಬಟ್ ಕಾಂಪಿಟೇಟಿವ್ ಎಕ್ಸಾಮಿಗೆ ಪಕ್ಕ ಇದ್ದೇ ಇರುತ್ತೆ ಆ್ಯಕ್ಚುಲಿ. ಸೊ T is equal to 2πm by QB, frequency is equal to QB by 2πm. Again we can find angular velocity, V is equal to omega r ಹಾಕೊಂಡು ಯೂಸ್ ಮಾಡಿಕೊಂಡು ನಾವು ಫೈಂಡ್ ಮಾಡ್ಬೋದು. ಬಟ್ ಬೋರ್ಡ್ ಎಕ್ಸಾಮ್ಗೆ ಇವೆಲ್ಲ ನೆಸೆಸಿಟಿ ಇಲ್ಲ. ದಿಸ್ ಇಸ್ ಸಫಿಷಿಯಂಟ್. ಅರ್ಥ ಆಗಿದೆ ಕ್ಲಿಯರ್ ಆಗಿ? ನೆಕ್ಸ್ಟ್ ದಿಸ್ ಇಸ್ ಫಾರ್ಮುಲಾ R is equal to mv by QB. ನೆಕ್ಸ್ಟ್ ಬರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಎಲಿಮೆಂಟ್ ಅಂತ. ಫಾರ್ ಎಕ್ಸಾಂಪಲ್ ನಮ್ಗೆ ಆಲ್ರೆಡಿ ಗೊತ್ತಿದೆ ಇಲ್ಲಿ ವಾಟ್ ವಿ ನೋ ಇಟ್, ವೆನ್ ಎವರ್ ದೇರ್ ಇಸ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇಸ್ ದೇರ್. ಯಾವುದೋ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದ್ದರೆ, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರು, ದಿಸ್ ವಿಲ್ ಪ್ರೊಡ್ಯೂಸ್ ಅ ಫೀಲ್ಡ್ ಅರೌಂಡ್ ಇಟ್. ಅರ್ಥ ಆಯ್ತಾ? ಸೊ ನಾನೇನು ಮಾಡಿದೆ, ಜನರಲ್ ಎಕ್ಸ್ಪ್ರೆಷನ್ ಫೈಂಡ್ ಮಾಡ್ತಾನೆ ಈಗ. ಸೊ ಯಾವುದೋ ಒಂದು ಕರೆಂಟ್ ಎಲಿಮೆಂಟು ರ್ಯಾಂಡಮ್ ಶೇಪಲ್ಲಿ ಇದೆ ಈ ಥರ, ಓಕೆನಾ? ರ್ಯಾಂಡಮ್ ಶೇಪಲ್ಲಿ ಕರೆಂಟ್ ಇದೆಯಲ್ವಾ, ಕರೆಂಟ್ ಕ್ಯಾರಿಂಗ್ ವೈರ್ ಇದೆಯಲ್ವಾ, ಕಂಡಕ್ಟರು, ಅದರಲ್ಲಿ ಯಾವುದೋ ಒಂದು ಸಣ್ಣ ಎಲಿಮೆಂಟ್ ತೊಗೊತಾ ಇದ್ದೀನಿ. ಸೊ ವಿ ಕಾಲ್ ದಿಸ್ ಅಸ್ ಕರೆಂಟ್ ಎಲಿಮೆಂಟ್. ನಾವು ಅದಕ್ಕೆ ಕರೆಂಟ್ IDL ಅಂತ ಕರೀತೀವಿ. I into D is called as current element. So due to this, what is a magnetic field at a distance of R at some point P? ಅರ್ಥ ಆಯ್ತಾ? ಯಾವುದೋ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದೆ, ಅದರಲ್ಲಿ ಸ್ಮಾಲ್ ಎಲಿಮೆಂಟ್ ತೊಗೊತಾ ಇದ್ದೀವಿ. ಡ್ಯೂ ಟು ದ್ಯಾಟ್ ವಾಟ್ಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್. ಸೊ ಇದು ಎಲ್ಲ ಕಡೆ ನಾವು ಇದೇ ರೀತಿ ಮಾಡೋದು. ಡ್ಯೂ ಟು ಸ್ಮಾಲ್ ಎಲಿಮೆಂಟ್ ತೊಗೊತೀವಿ, ಆಮೇಲೆ ಇಂಟಿಗ್ರೇಟ್ ಮಾಡ್ತೀವಿ ಟು ಗೆಟ್ ಅ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್. ದಿಸ್ ವಾಟ್ ವಿ ಡೂ ಜನರಲಿ ಎವ್ರಿವೇರ್. ಸ್ಮಾಲ್ ಎಲಿಮೆಂಟಲ್ ಏರಿಯಾ, ಸ್ಮಾಲ್ ಎಲಿಮೆಂಟ್ DL ಇಂದ ವಾಟ್ ಈಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್, ಇದನ್ನು ಫೈಂಡ್ ಮಾಡ್ತೀವಿ. It's very simple. What are the factors it depends on? It depends upon how much current is flowing,
ಜಾಸ್ತಿ ಕರೆಂಟ್ ಫ್ಲೋ ಆದರೆ ಜಾಸ್ತಿ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಇಲ್ಲಿ. ಅದಾದಮೇಲೆ it depends upon the basically the current and afterwards it depends upon the distance is very important alva. So common sense, distance ಜಾಸ್ತಿ ಆದರೆ field ಕಡಿಮೆ ಆಗುತ್ತೆ actually. So it's directly proportional to current, inversely proportional to distance, and actually not distance, distance square, it's inverse square law. It also depends upon the angle between, at what angle you are finding. Due to this dl element, ಯಾವುದೋ ಒಂದು small element dl element ಇದೆ, ಡ್ಯೂ ಟು ದಿಸ್ ಎಲಿಮೆಂಟ್ ನೀವು ಇಲ್ಲಿ ಫೈಂಡ್ ಮಾಡ್ತಾ ಇದ್ದೀರಾ ಇಲ್ಲ ಇಲ್ಲಿ ಫೈಂಡ್ ಮಾಡ್ತಾ ಇದ್ದೀರಾ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಐಡಿಯಲ್. ಈ ಐಡಿಯಲ್ ಮತ್ತು ಆರ್ ಇದೆಯಲ್ವಾ, ಇದು ಆ್ಯಂಗಲ್ ಮೇಲೆ ಡಿಪೆಂಡ್ ಆಗುತ್ತೆ. ವಾಟ್ ಆ್ಯಂಗಲ್ ಯು ಆರ್ ಫೈಂಡಿಂಗ್ ಇಟ್, ಅಟ್ ವಾಟ್ ಲೊಕೇಶನ್ ಯು ಆರ್ ಫೈಂಡಿಂಗ್ ಇಟ್. ಆಬ್ವಿಯಸ್ ಡ್ಯೂ ಟು ದಿಸ್ ಎಲಿಮೆಂಟ್, ನಾಟ್ ಡ್ಯೂ ಟು ದಿಸ್ ಎಲಿಮೆಂಟ್, ಡ್ಯೂ ಟು ದಿಸ್ ಎಲಿಮೆಂಟ್ ಅಟ್ ದಿಸ್ ಪಾಯಿಂಟ್, ಡ್ಯೂ ಟು ದಿಸ್ ಎಲಿಮೆಂಟ್ ಅಟ್ ದಿಸ್ ಪಾಯಿಂಟ್. ಇಟ್ ಡಿಪೆಂಡ್ಸ್ ಅಪಾನ್ ದ ಆ್ಯಂಗಲ್. ಇಟ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ದ ಆ್ಯಂಗಲ್. ಅರ್ಥ ಆಗಿದೆ ಕ್ಲಿಯರ್ ಆಗಿ. ಇಟ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ದ ಡಿ ಎಲ್ ಎಲಿಮೆಂಟ್, ಐಡಿಯಲ್, ಹೌ ಮಚ್ ಲೆನ್ ಯು ಆರ್ ಟೇಕಿಂಗ್ ದಿಸ್ ಮಚ್ ಆರ್ ದಿಸ್ ಮಚ್ ಆರ್ ದಿಸ್ ಮಚ್ ಲೈಕ್ ದಿಸ್. ಸೊ ಇದನ್ನೆಲ್ಲ ಬರೀ ವೆರಿ ಸಿಂಪಲ್ ರಿಟರ್ನ್ ಎವ್ರಿಥಿಂಗ್ ಮಕ್ಕಳಲ್ಲಿ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಐಡಿಯಲ್ ಎಲಿಮೆಂಟ್ ಡಿಪೆಂಡ್ಸ್ ಅಪಾನ್. ನೀವು ಒನ್ ಸ್ಟೆಪ್ ಇದನ್ನು ಒಂದೊಂದು ಬೋರ್ಡ್ ಎಕ್ಸಾಮಲ್ಲಿ ಕೇಳಿದ್ರೆ 3 marks ಏನಾದ್ರು ಕೇಳಿದ್ರೆ ಸ್ಟೆಪ್ ಬೈ ಸ್ಟೆಪ್ ಬರೀರಿ. ಸೊ ಡಿ ಎ ಬಿ ಇಸ್ ಪ್ರಪೋರ್ಷನಲ್ ಟು ಐ, ಡಿ ಬಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/r square, ಆ್ಯಂಡ್ ಡಿ ಬಿ ಇಸ್ ಪ್ರಪೋರ್ಷನಲ್ ಟು ಡಿ ಎಲ್, ಡಿ ಬಿ ಪ್ರಪೋರ್ಷನಲ್ ಟು ಸೈನ್ ಥೀಟಾ. ಇದು ಡಿಪೆಂಡ್ಸ್ ಅಪಾನ್ ಸೈನ್ ಥೀಟಾ. ಎಲ್ಲದನ್ನು ಕಂಪೇರ್ ಮಾಡಿದ್ರೆ ದ ಡಿ ಬಿ ಇಸ್ ಪ್ರಪೋರ್ಷನಲ್ ಟು ಐ ಡಿ ಎಲ್ ಸೈನ್ ಥೀಟಾ ಡಿವೈಡ್ ಬೈ ಆರ್ ಸ್ಕ್ವೇರ್. ಎಲ್ಲದನ್ನು ಐ ಡಿ ಎಲ್ sin theta divided by r square, depends on this. And whenever to remove proportionality constant, we have to put something called as this constant, mu naught by 4 pi. This is a constant here. In this case, we're going to dB is equal to mu naught by 4 pi into ideal sin theta divided by r square barutte. And dB ಬಂದ್ಬಿಟ್ಟು ಇಲ್ಲಿ ನಿಮಗೆ ಫಾರ್ಮುಲಾ, you just get the formula. ಈ ಫಾರ್ಮ್ ನೆನ್ಪಿಟ್ಕೊಳ್ಳಿ. dB is equal to mu naught by 4 pi ideal sin theta by ideal sin theta divided by r square. Whereas mu naught is called permeability. ಅಲ್ಲಿ ಪರ್ಮಿಟಿವಿಟಿ ಇದೆ, ಪರ್ಮಿಯಬಿಲಿಟಿ. ಸೇಮ್ ಥಿಂಗ್ ಮಕ್ಕಳು. ಎಪ್ಸಿಲಾನ್ ನಾಟ್ ಇದೆಯಲ್ವಾ ಕೂಲುಮ್ಸ್ ಲಾ ಅಲ್ಲಿ, ಎಪ್ಸಿಲಾನ್ ನಾಟ್ ಹೇಗಿದೆಯೋ ಅದೇ ರೀತಿ ಇಲ್ಲಿ ಮ್ಯೂ ನಾಟ್. ಅಲ್ಲಿ ನಿಮಗೆ 1/4 pi ಎಪ್ಸಿಲಾನ್ ನಾಟ್ ಬಂದು ಕೆ ವ್ಯಾಲ್ಯೂ, ಇಲ್ಲಿ ನಿಮಗೆ ಮ್ಯೂ ನಾಟ್ ಬೈ 4 pi. ಸೊ ಮ್ಯಾಗ್ನೆಟಿಕ್ ಫೀಲ್ಡಲ್ಲೆಲ್ಲ ನಾವು ಮ್ಯೂ ನಾಟ್ ಬೈ 4 pi. ಸೊ ಇಟ್ ಈಸ್ ಲೈಕ್ ಎ ಕೂಲುಮ್ಸ್ ಲಾ. ಬಯೋಟ್ ಲಾ ಇಸ್ ಲೈಕ್ ಎ ಕೂಲುಮ್ಸ್ ಲಾ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಲ್ಲಿ ನಾವು ಕೂಲುಮ್ಸ್ ಫೋರ್ಸು, ಅಲ್ಲಿ ನಾವು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಫೈಂಡ್ ಮಾಡ್ತೀವಿ ಕೂಲುಮ್ಸ್ ಲಾ ಅಲ್ಲಿ. ಇಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ನ ಫೈಂಡ್ ಮಾಡ್ತೀವಿ. ಮ್ಯಾಗ್ನೆಟಿಕ್ ಎಷ್ಟಿದೆ ಇಲ್ಲಿ ಅಟ್ ದಿಸ್ ಪಾಯಿಂಟ್ ಅಂತ. ಅರ್ಥ ಇದೆ ಕ್ಲಿಯರ್ ಆಗಿ. ನೋಡಿ ಅಲ್ಲೂ ಇನ್ವರ್ಸ್ ಸ್ಕ್ವೇರ್ ಇಲ್ಲ, ಅದು 1/r square ಇದೆ, ಇದು 1/r square ಇದೆ. ಅರ್ಥ ಆಯ್ತಾ. ಬಟ್ ಆದರೆ ಇದು ಆ್ಯಂಗಲ್ ಮೇಲೆ ಡಿಪೆಂಡೆನ್ಸ್ ಇದೆ, ಇಲ್ಲ ಅಲ್ಲಿ ಆ್ಯಂಗಲ್ ಡಿಪೆಂಡೆನ್ಸಿ ಇಲ್ಲ. ಇದು ಅಲ್ಲಿ ಸ್ಕೇಲಾರು ಎಫ್, ಸೊ ಅದು ವೆಕ್ಟರ್ ಆ್ಯಕ್ಚುಲಿ. ಬೇಸಿಕಲಿ ಎಫ್ ಇಸ್ ಈಕ್ವಲ್ ಟು ಬೋತ್ ಆರ್ ವೆಕ್ಟರ್ಸ್ ಆ್ಯಕ್ಚುಲಿ. mu naught by 4 pi ಐಡಿಯಲ್ sin theta by r square ಬರುತ್ತೆ ನಿಮಗೆ ಈ ರೀತಿ. ಸೊ ಆ್ಯಂಗಲ್ ಡಿಪೆಂಡೆನ್ಸ್ ಇದೆ. ಅದಾದಮೇಲೆ ನಿಮ್ಗೆ ಯು ಕ್ಯಾನ್ ಫೈಂಡ್ ದಿಸ್ ಒನ್ ಮೋರ್ ಥಿಂಗ್. ಇಲ್ಲಿ ಫೀಲ್ಡ್ ಅನ್ನೋದು ಪರ್ಪೆಂಡಿಕ್ಯುಲರ್ ಇರುತ್ತೆ ಈ ಥರ. ಅದೇ ಇಟ್ ವಿಲ್ ಬಿ ಸಿ, ನೀವು ಯಾವುದೇ ಒಂದು ಕಂಡಕ್ಟರ್ ತೊಗೊಂಡ್ರೆ ಡ್ಯೂ ಟು ದಿಸ್ ಪಾಯಿಂಟ್ ಅಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ ಐದರ್ ಕ್ಲಾಕ್ ವೈಸ್ ಇರುತ್ತೆ ಇಲ್ಲ ಆ್ಯಂಟಿ ಕ್ಲಾಕ್ ವೈಸ್ ಇರುತ್ತೆ, ಡಿಪೆಂಡಿಂಗ್ ಆನ್ ದ ಡೈರೆಕ್ಷನ್. ಸೊ ಯಾವುದೋ ಒಂದು ಪಾಯಿಂಟ್ ತೊಗೊಂಡ್ರೆ ಫೀಲ್ಡ್ ಐದರ್ ಇನ್ಸೈಡ್ ಇರುತ್ತೆ ಇಲ್ಲ ಔಟ್ಸೈಡ್ ಇರುತ್ತೆ. ಬಟ್ ನೀವು ಕೂಲುಮ್ಸ್ ಲಾ ತೊಗೊಂಡ್ರೆ ಫೋರ್ಸ್ ಇಸ್ ಆಲ್ವೇಸ್ ಆ್ಯಕ್ಟಿಂಗ್ ಅಲಾಂಗ್ ದ ಆಕ್ಸಿಸ್ ಜಾಯ್ನಿಂಗ್ ದ ಪಾಯಿಂಟ್ಸ್. ಬಟ್ ಇಲ್ಲೇನಾಗುತ್ತೆ, ಇಟ್ಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನು. ಇದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಒಂದು ವೇಳೆ ಎಕ್ಸಾಮಲ್ಲಿ ನಿಮ್ಗೆ ಏನಾದರೂ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಕೂಲುಮ್ಸ್ ಲಾ ಆ್ಯಂಡ್ ಬಯೋಟ್ಸ್ ಔಟ್ ಅಂದರೆ ಬರೀಬೋದು ನೀವು. ಐ ಥಿಂಕ್ NCERT ಇದೆ ಆಲ್ರೆಡಿ ಇದು. ಅರ್ಥ ಇದೆ ಕ್ಲಿಯರ್ ಆಗಿ. ಇಟ್ಸ್ ವೆರಿ ವೆರಿ ಸಿಂಪಲ್. ಐ ವಾಂಟ್ ಟು ರಿಮೆಂಬರ್. ಈ ಡಿರೈವೇಷನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಯು ಶುಡ್ ರಿಮೆಂಬರ್ mu naught by 4 pi ideal sin theta divided by r square, where mu naught is the permeability. It tells about how easily it allows the field, magnetic field. ಅರ್ಥ ಇದೆ ಕ್ಲಿಯರ್ ಆಗಿ. ಈ ಫಾರ್ಮುಲಾ ತುಂಬ ಇಂಪಾರ್ಟೆಂಟು. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್, ಯು ಶುಡ್ ರಿಮೆಂಬರ್ ವ್ಯಾಲ್ಯೂ ಆಫ್ mu naught by 4, that is 10⁻⁷. ಆ್ಯಂಡ್ ವಿ ಕ್ಯಾನ್ ಪ್ರೂವ್ ದ್ಯಾಟ್ mu naught by 4 pi ಅದು 1/4 pi ಎಪ್ಸಿಲಾನ್ ನಾಟ್ ಇದೆ ಅಲ್ವಾ, ಎರಡನ್ನೂ ಮಲ್ಟಿಪ್ಲೈ ಮಾಡಿ ಅಲ್ಲಿ ನಮ್ಗೆ 9 × 10⁻⁹ ಬರುತ್ತೆ. ಇಲ್ಲಿ 10⁻⁷ ಅಂದರೆ ನಾವು ಎರಡನ್ನೂ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಪ್ರೂವ್ ದಟ್ ಎಪ್ಸಿಲಾನ್ ನಾಟ್ ಇಂಟು mu naught is equal to 1/c². CETಯಲ್ಲಿ 3 ಸತಿ 2 ಕ್ವಶನ್ ಬಂದಿದ್ದ ಮೇಲೆ ಡೈರೆಕ್ಟಾಗಿ ಕೇಳಿದ್ದಾರೆ ಕ್ವಶನ್. ಎಪ್ಸಿಲಾನ್ ನಾಟ್ ಇಂಟು mu naught is equal to 1/c² ಮೇಲೆ ಡೈರೆಕ್ಟಾಗಿ ಕ್ವಶನ್ ಬಂದಿದೆ. ಇಲ್ಲಿ ಗಿವ್ ಒನ್ ವ್ಯಾಲ್ಯೂ, ಆಸ್ಕ್ ಯು ಟು ಫೈಂಡ್ ಅದರ್ ವ್ಯಾಲ್ಯೂ. ಅರ್ಥ ಆಯ್ತಾ ಕ್ಲಿಯರ್ ಆಗಿ. ಈಗ ಅದಾದಮೇಲೆ ನಂತರ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿರೈವೇಷನ್. ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಮಕ್ಕಳು. ಇಟ್ಸ್ ವೆರಿ ವೆರಿ ಈಸಿ, ವೆರಿ ವೆರಿ ಈಸಿ. ನಾವೀಗ ಏನು ಮಾಡ್ತಾ ಇದ್ದೀವಿ, ಒಂದು ಲೂಪ್ ತೊಗೊಂಡು ಮ್ಯಾಗ್ನೆಟಿಕ್ ಲೂಪ್ ತೊಗೊತಾ ಇದ್ದೀವಿ ಆಯಿತಾ. ಸೊ ಮ್ಯಾಗ್ನೆಟಿಕ್ ಲೂಪಿಂದ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಅಲಾಂಗ್ ದ ಆಕ್ಸಿಸ್. ಒಂದು ಆಕ್ಸಿಸ್ ತೊಗೊತಾ ಇದ್ದೀವಿ. ಆಕ್ಸಿಸ್ ಯಾವುದೋ ಒಂದು ಪಾಯಿಂಟ್ ಹತ್ರ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಫೈಂಡ್ ಮಾಡ್ತಾರೆ. ಡಯಾಗ್ರಾಮ್ ಫಸ್ಟ್ ಅರ್ಥ. ಲೂಪ್ ಇದೆಯಾ, ಅದಾದಮೇಲೆ ಡ್ಯೂ ಟು ದಿಸ್ ಸೆಂಟರ್, ಇಲ್ಲಿಂದ ಸೆಂಟ್ರಲ್ ಆಕ್ಸಿಸ್ ಮೇಲೆ ಯಾವುದೋ ಒಂದು ಪಾಯಿಂಟಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಅಂತ ಫೈಂಡ್ ಮಾಡ್ತಾರೆ. ನಾವು ಲಾಜಿಕಲ್ ಏನಾಗುತ್ತೆ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಕ್ಲಿಯರಾಗಿ. ಪ್ರತಿಯೊಂದು ಎಲಿಮೆಂಟು ನನಗೆ ಸ್ಮಾಲ್ ಐಡಿಯಲ್ ತೊಗೊಂಡ್ರೆ ಡ್ಯೂ ಟು ದಿಸ್ ದೇರ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್. ಸಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಅಂದರೆ ಇಲ್ಲಿ ನಾಟ್ ಓನ್ಲಿ ದಿಸ್ ಎಲಿಮೆಂಟ್, ಈ ಥರ ಎಲ್ಲ ಎಲಿಮೆಂಟ್ಸ್, ಈ ಥರ ಹಂಡ್ರೆಡ್ಸ್ ಆಫ್ ಎಲಿಮೆಂಟ್ಸ್ ಇರುತ್ತೆ.
ಎಲ್ಲಾದ್ರಿಂದನೂ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಇಲ್ಲಿ ದೇರ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್, ಎಲ್ಲಾದ್ರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಈವನ್ ಕೆಳಗಡೆ ಎಲ್ಲಾನು ಸ್ಮಾಲ್ ತೊಗೊಂಡು ಎಲ್ಲದನ್ನ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಬಟ್ ನಾವು ಎಲ್ಲದನ್ನು ಫೈನ್ ಮಾಡೋಕ್ಕಾಗೋದಿಲ್ಲ. ನಾವೇನು ಮಾಡ್ತೀವಿ, ಒಂದು ಸಣ್ಣದು ಫೈನ್ ಮಾಡ್ತೀವಿ, ಇಂಟಿಗ್ರೇಟ್ ಮಾಡ್ತೀವಿ, ಸಮ್ಮೇಷನ್ ಮಾಡ್ತೀವಿ ಅಷ್ಟೇ. ಸೊ ವಿ ಟೇಕಿಂಗ್ ಓನ್ಲಿ 2 ಪಾಯಿಂಟ್, ಎಕ್ಸ್ಟ್ರೀಮ್ ಪಾಯಿಂಟ್ಸ್, 2 ಎಕ್ಸ್ಟ್ರೀಮ್ ಪಾಯಿಂಟ್ ತೊಗೊತಾ ಇದ್ದೀವಿ. ಈಗ ಇಲ್ಲೊಂದು ಪಾಯಿಂಟ್ ತೊಗೊಳ. ಈಗ ಡ್ಯೂ ಟು ದಿಸ್ ವಾಟ್ಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ದಿಸ್ ಲೊಕೇಶನ್. ಅರ್ಥ ಆಯ್ತಾ? ನೀವೇ ನೆನ್ಪಿಟ್ಕೊಳ್ಳಿ, ಐಡಿಯಲ್ ಹಿಂಗಿದೆ. ಸೊ ಒಂದು ರಿಂಗ್ ನೀವು ಯೋಚನೆ ಮಾಡಿದ್ರೆ, ಈಗ ಟೇಕನ್ ಸಮ್ ರಿಂಗ್, ನೋಡಿ ರಿಂಗ್ ತರಬೇಕಾಯಿತು. ಓಕೆ, ನಾವು ಒಂದು ರಿಂಗ್ ಯೋಚನೆ ಮಾಡಿದಾಗ, ರಿಂಗ್ ಇದೆಯಾ, ಹಿಂಗೇನು ಕಾಣಿಸ್ತಾ ಇಲ್ಲ. ಓಕೆ, ಸೊ ಒಂದು ರಿಂಗ್ ತೊಗೊಂಡ್ರೆ ನಾವು ಬೇಸಿಕಲಿ ರಿಂಗ್ ತೊಗೊಂಡ್ರೆ ಐಡಿಯಲಿ ಈ ಥರ ಇರುತ್ತೆ. ಯಾವುದೇ ಪಾಯಿಂಟ್ ತೊಗೊಂಡ್ರೆ ಇಟ್ ಇಸ್ ಟ್ಯಾಂಜೆಂಟ್ ಹಿಂಗೆ ಡ್ರಾ ಆಗಿರುತ್ತೆ. ಸೊ ನಿಮ್ಗೆ ಹೆಂಗೆ ಕಾಣಿಸ್ತಾ ಇದೆ, ಈ ಕೆಳಗಡೆ ಇಟ್ಸ್ ನಾಟ್ ಲೈಕ್ ಬೇಸಿಕಲಿ ಮಕ್ಕಳು, ಇಟ್ ವಿಲ್ ಬಿ ಲೈಕ್ ದಿಸ್ ಅಲ್ವಾ, ಇದು ಹಿಂಗಿರುತ್ತೆ ಐಡಿಯಲ್ ನೀವು ಅಲ್ಲಿ ತೊಗೊಂಡಾಗ. ಸೊ ದಿಸ್ ಆ್ಯಂಡ್ ದಿಸ್ ವಿಲ್ ಬಿ ಆಲ್ವೇಸ್ ಪರ್ಪೆಂಡಿಕ್ಯುಲರ್. ನೋಡಿ ಈ ಥರ ಐಡಿಯಲ್ ಮತ್ತು ಆರ್ ಇರುತ್ತೆ ಈ ಥರ. ಓಕೆನಾ, ಇದು. ಸೊ ಆ್ಯಂಡ್ ಸೊ ಟು ದಿಸ್ ಪಾಯಿಂಟ್ ಆ್ಯಂಡ್ ಈ ಥರ ಪ್ಲೇನ್ ಹಿಂಗಿರುತ್ತೆ. ಸೊ ಇದಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಹೀಗಿರುತ್ತೆ. So magnetic field due to this element at this location is always perpendicular to the plane containing IDL and R. There is a plane. Like it's common you actually. So don't worry. Just understand. Due to this element, there is a magnetic field at this location, and it should be perpendicular ಆಗಿರುತ್ತೆ. ಈಗ ನಾನು ಪ್ರೀವಿಯಸ್ ಕೇಸಲ್ಲಿ ನೋಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯಾ ಇಲ್ಲೋ, ಇದು ಐದರ್ ಹಿಂಗಿರುತ್ತೆ, ಐದರ್ ಗೋಯಿಂಗ್ ಇನ್ಸೈಡ್ ಆರ್ ಕಮಿಂಗ್ ಔಟ್ಸೈಡ್. ಸೊ ಆರ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ, ಅದು ಅದೇ ಇರುತ್ತೆ. ಇದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಆರ್ಗೆ, ಅದಕ್ಕೋಸ್ಕರ ಹಿಂಗೆ ಬರ್ದಿದ್ದೀವಿ. ಅರ್ಥ ಕ್ಲಿಯರ್ ಆಗಿ. ಸೊ ಇದು ಆ್ಯಂಗಲ್ ಆಲ್ಫಾ ಅಂತ ತೊಗೊತೀನಿ, ಆ್ಯಂಗಲ್ ಆಲ್ಫಾ ಅಂತ ತೊಗೊತೀನಿ. ನೀವು ಯಾವ ಥರ ಬೇಕಾದ್ರೂ ತೊಗೊಬೋದು. ಒಂದು ಸರಿ ಕೆಲವೊಂದು ಸರಿ ನಾನು ಟೀಟಾ ಅಂತ ತೊಗೊತೀನಿ ಇಲ್ಲಿ. ಸೊ ಇಟ್ಸ್ ಫೈನ್, ನೋ ಇಶ್ಯೂಸ್. ಇಟ್ ಡಿಪೆಂಡ್ಸ್, ಯು ಕ್ಯಾನ್ ಟೇಕ್ ಐ ಥಿಂಕ್ ಮೋಸ್ಟ್ ಆಫ್ ಯುವರ್, ನಾನು ಕೆಲವೊಂದು ಬುಕ್ ಚೆಕ್ ಮಾಡ್ತಾ ಇದ್ದೆ ನಿಮ್ಮದು ಏನೋ ಫೇಮಸ್ ಬುಕ್ಸ್ ಫಾರ್ ಪಾಸಿಂಗ್ ಪ್ಯಾಕೇಜ್ ಆಲ್. ನಿಮ್ಮ ಯಾವ ರೀತಿ ಎಕ್ಸಾಮಲ್ಲಿ ಸ್ಕೋರ್ ಮಾಡೋಕ್ಕಂತ ಹೇಳಿದ್ರೆ ವಾಟ್ ದೇ ಗಿವನ್ ದ ನಿಮ್ಮ ಬ್ಲೂ ಪ್ರಿಂಟ್ ಕರೆಕ್ಷನ್ ಇರೋದ್ರಲ್ಲಿ ಚೆಕ್ ಮಾಡ್ತಾರೆ. ಸೊ ಮೋಸ್ಟ್ ಆಫ್ ದ ಟೈಮಲ್ಲಿ ದೇ ಟೇಕ್ ಆಲ್ಫಾ. ಸೊ ಐ ವಾಸ್ ಟೇಕಿಂಗ್ ಆಲ್ಫಾ ಆ್ಯಂಡ್ ಟೀಚಿಂಗ್. ಸೊ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು. ನೀವು ಯಾವುದೋ ಬೇರೆ ಬುಕ್ ಚೆಕ್ ಮಾಡಿದ್ರೆ ನನಗೆಲ್ಲ ಗೊತ್ತು, ನೀವು ವಿಲ್ ಬಿ ಸ್ಟಡಿಂಗ್ ಸೋ ಮೆನಿ ಬುಕ್ಸ್ ಟು ಕ್ವಿಕ್ಲಿ ಗೆಟ್ ಗುಡ್ ಮಾರ್ಕ್ಸ್ ಇನ್ ದ PUC ಎಕ್ಸಾಮ್. ಆಯಿತಾ? ಸೊ ಇಲ್ಲಿ ಆಲ್ಫಾ ಅಂತ ತೊಗೊಂಡಿದ್ದೀವಿ. ಸೊ ಆಲ್ಫಾ ಅಂತ ತೊಗೊಂಡ್ರೆ ಆಲ್ಫಾ ಅಂತ ತೊಗೊಂಡಿದ್ದೀವಿ. ಸೊ ಆಬ್ವಿಯಸ್ಲಿ ಈ ಅದೇ ರೀತಿ ಇಫ್ ಐ ಟೇಕ್ ಒನ್ ಮೋರ್ ಎಲಿಮೆಂಟ್ ಡ್ಯೂ ಟು ದಿಸ್ ಮ್ಯಾಗ್ನೆಟಿಕ್ ಅಟ್ ದಿಸ್ ಲೊಕೇಶನ್, ಅದು ಈ ಥರ ಇರುತ್ತೆ. ಅದಕ್ಕೆ ಮತ್ತೆ ಆಲ್ಫಾ ಅಂತ ತೊಗೊತಾ ಇದ್ದೀವಿ ಇಲ್ಲಿ. ಬೇಸಿಕಲಿ DB, ಇದು ಕೂಡ DB ಕಾಸ್ ಆಲ್ಫಾ. ಸೊ ಆಲ್ವೇಸ್ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಟುವರ್ಡ್ಸ್ ಆ್ಯಂಗಲ್ ಆಲ್ವೇಸ್ ಥೀಟಾ ಈ ಥರ ಇದ್ದರೆ ಟುವರ್ಡ್ಸ್ ದಟ್ ಈಸ್ ಕಾಸ್ ಥೀಟಾ, ಅವೇ ಈಸ್ ಸೈನ್ ಥೀಟಾ. ಇದು ತುಂಬ ಸರಿ ಹೇಳ್ಕೊಟ್ಟಿದ್ದೀನಿ. ಇದು ಆರ್ ಇದ್ದರೆ ಇದು ಆರ್ ಕಾಸ್ ಥೀಟಾ, ಇದು ಆರ್ ಸೈನ್ ಥೀಟಾ ಇರುತ್ತೆ. ಸೊ ವೆರಿ ಸಿಂಪಲ್. ಓಕೆ, ಈ ಥರ ಡ್ಯೂ ಟು ದಿಸ್ ಎಲಿಮೆಂಟ್ ದೇರ್ ಇಸ್ ಅಗೇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಯರ್ ಲೈಕ್ ದಿಸ್ ಒನ್ ಮೋರ್. ನೀವೇನು ಅಬ್ಸರ್ವ್ ಮಾಡೋದು ಅಂತ ಹೇಳಿದ್ರೆ, ಈ ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ರಿಸಾಲ್ವ್ ಮಾಡಿದಾಗ, ಇದನ್ನು ರಿಸಾಲ್ವ್ ಮಾಡಿದ್ರೆ ಈ ಥರ ಒಂದಿದೆ, ಈ ಥರ ಒಂದಿದೆ, ಇನ್ನೊಂದು ಈ ಥರ ಒಂದಿದೆ, ಇನ್ನೊಂದು ಈ ಥರ ಒಂದಿದೆ. ಇದೇ ಥರ ಡೆರಿವೇಷನ್ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಈಕ್ವಟೋರಿಯಲ್ ಪ್ಲೇನ್, ನೆನಪಿದೆಯಾ? ಈಕ್ವಟೋರಿಯಲ್ ಪ್ಲೇನ್ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ತೊಗೊಂಡಾಗ, ಡೈಪೋಲ್ ತೊಗೊಂಡಾಗ ನಾವು -q + q ತೊಗೊಂಡು, ಸೊ ಈಕ್ವಟೋರಿಯಲ್ ಪ್ಲೇನಲ್ಲಿ ಹೋಗ್ಬಿಟ್ಟು ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಫೈಂಡ್ ಮಾಡಿದಾಗ ಅಲ್ಲೂ ಅಷ್ಟೇ ಒಂದು ವರ್ಟಿಕಲ್ ಕಾಂಪೊನೆಂಟ್ ಬರುತ್ತೆ, ಹಾರಿಜಾಂಟಲ್ ಕಾಂಪೊನೆಂಟ್ ಬರುತ್ತೆ. ಸೊ ವಿಲ್ ಕ್ಯಾನ್ಸಲ್ ಬೋತ್ ವರ್ಟಿಕಲ್ ಕಾಂಪೊನೆಂಟ್ಸ್. ನೆನಪಿದೆಯಾ? ನಾವು ಏನು ಕಲಿತೀವೋ ಅದನ್ನ ಲಿಂಕ್ ಮಾಡಬೇಕು ಬೇರೆ ಚಾಪ್ಟರ್ಗೆ. ಆಗ ಯು ವಿಲ್ ರಿಮೆಂಬರ್ ಫಾರ್ ಲಾಂಗರ್ ಟೈಮ್. ಎಲ್ಲದಕ್ಕೂ ಲಿಂಕ್ ಮಾಡ್ತಾರೆ. ಸೇಮ್ ಅದೇ ರೀತಿ ಇಲ್ಲೂ. ಸೊ DB ಇದ್ದಾಗ ಎರಡು ಈ ಥರ ಒಂದು ಈ ಥರ ಬಂದಿರುತ್ತೆ, ಈ ಥರ ಒಂದು ಈ ಥರ ಬಂದಿರುತ್ತೆ. ಇವೆರಡು ಕ್ಯಾನ್ಸಲ್ ಆಗುತ್ತೆ ಬಿಕಾಸ್ ನಾವು ಸೇಮ್ ಅಮೌಂಟ್ ಆಫ್ ಸ್ಮಾಲ್ ಎಲಿಮೆಂಟ್ DL ತೊಗೊತಾ ಇದ್ದೀವಿ. ಕರೆಂಟ್ ಸೇಮ್ ಇದೆ ಆ್ಯಂಡ್ ಡಿಸ್ಟೆನ್ಸ್ ಫ್ರಮ್ ದಟ್ ಡಿಸ್ಟೆನ್ಸ್ ಆಲ್ಸೋ ಸೇಮ್ ಇದೆ. ಸೊ ಎಲ್ಲ ಸೇಮ್ ಇರುತ್ತೆ. ಅದರಿಂದ ವರ್ಟಿಕಲ್ ಎಲಿಮೆಂಟ್ಸ್ ವಿಲ್ ಬಿ ಗೆಟ್ ಕ್ಯಾನ್ಸಲ್ಡ್. ಸೊ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸರ್ಕ್ಯುಲರ್ ಲೂಪ್ ಅಟ್ ದಿಸ್ ಪಾಯಿಂಟ್ ಈಸ್ ಓನ್ಲಿ ಇನ್ ದಿಸ್ ಡೈರೆಕ್ಷನ್. ಈ ಥರ ಮಾತ್ರ ಇರುತ್ತೆ. ಅರ್ಥ ಆಯ್ತಾ? ನಾವೇನು ಮಾಡ್ತೀವಿ ಈಗ, ಸ್ಮಾಲ್ ಎಲಿಮೆಂಟ್ DB ತೊಗೊಂಡಿದ್ರಲ್ಲ, ಯು ಟು ಇಂಟಿಗ್ರೇಟ್ ಟೋಟಲ್, ಗೆಟ್ ದ ಆನ್ಸರ್. ದಟ್ಸ್ ವೆರಿ ಸಿಂಪಲ್. ಡಯಾಗ್ರಾಮ್ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. R is a distance point at which you find X, and this is a small r, this is a capital R, and this angle is alpha. DB cos alpha cancel ಆಗುತ್ತೆ, ನಿಮಗೆ DB sin alpha ಬರುತ್ತೆ. ಓಕೆನಾ? ಸೊ ಈಗ ಸೊ ವಾಟ್ ವಿ ಕ್ಯಾನ್ ಡೂ ಇಸ್ ಬೇಸಿಕಲಿ ಯು ಕ್ಯಾನ್ ಪ್ರೂವ್ ದಿಸ್ ಹೌ ದಿಸ್ ಇಸ್ ಆಲ್ಫಾ ಅಂತ ಮ್ಯಾಥ್ಸ್ ಮಾಡ್ಬೋದು ಮಕ್ಕಳೇ. This is 90 degrees, this is 90 minus alpha, again this is 90 degrees, this is already 90 minus alpha, this is alpha. ಅವೆಲ್ಲ ಬೇಡ ಆ್ಯಕ್ಚುಲಿ, ಜಸ್ಟ್ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಈಗ ಸೊ ವಾಟ್ ಐ ನೀಡ್ ಟು ಫೈಂಡ್ ಇಸ್, ನಾನೀಗ DB, ಸೊ ಐ ಅಂಡರ್ಸ್ಟುಡ್ ದಟ್ ದ ಫೀಲ್ಡ್ ಎಕ್ಸಿಸ್ಟ್ ಓನ್ಲಿ ಇನ್ ದ ಹಾರಿಜಾಂಟಲ್ ಡೈರೆಕ್ಷನ್. ಈ DB sin alpha ಮಾತ್ರ ಇದೆ. ಐ ವಿಲ್ ಟೇಕ್ ಓನ್ಲಿ DB sin alpha. ಅದನ್ನು ಇಂಟಿಗ್ರೇಟ್ ಮಾಡ್ತೀನಿ. ಸೊ ಐ ಹ್ಯಾವ್ ಟು ಇಂಟಿಗ್ರೇಟ್ ಮಾಡಿದ್ರೆ ಟೋಟಲ್ ಆನ್ಸರ್ ಇಲ್ಲ ಸಮ್ಮೇಷನ್. ಕೆಲವೊಂದು ಬುಕ್ಕಲ್ಲಿ ಸಮ್ಮೇಷನ್ ಅಂತ ಕೊಡ್ತಾರೆ,
summation or integration, anything is fine. When I integrate summation dB sin alpha, I'll get total magnetic field B. What is the dB value? How do you find dB value? You ಕೇಳ್ಬೋದು ಸರ್ ಇಲ್ಲಿ 2 dB sin alpha plus dB sin alpha 2 ಇದೆಯಲ್ವಾ ಸರ್, should I take 2 times of dB sin alpha? Not required. ಇದು summation. ನಾವು 1 ಯೂನಿಟ್ ತಗೊಂತಾ ಇದೀವಿ, just to show vertical get cancel we have taken d one more here. Not required because it's summation ಅಲ್ವಾ. ಡಿಫ್ರೆನ್ಸಿಯೇಷನ್ ಕಾನ್ಸೆಪ್ಟ್ ಏನು, ಒಂದು ಸ್ಮಾಲ್ ಎಲಿಮೆಂಟ್ dB ತಗೊಂಡು ಇಂಟಿಗ್ರೇಟ್ ಮಾಡಬೇಕು. ಈ 2 dB ಏನು ತಗೋಬೇಕು ಆ್ಯಕ್ಚುಲಿ, ನಾಟ್ ರಿಕ್ವೈರ್ಡ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ಇದು ಇಟ್ಸ್ ಇಂಟಿಗ್ರೇಷನ್ ಬೇಸಿಕಲಿ ಇಟ್ ಇಸ್. ಸೊ ಟೇಕ್ ಎ ಸ್ಮಾಲ್ ಎಲಿಮೆಂಟ್ ಇಂಟಿಗ್ರೇಟ್ ಇಟ್ just to show both are getting cancelled, we took one more element there. ಅರ್ಥ ಆಯ್ತಾ ಈಗ? ಸೊ ಇದು what is the dB value? dB by using the Biot-Savart law, that is mu naught by 4 pi I dl sin theta divided by r square. This is a formula. What is the angle theta will be in this case? So basically I into dl into r. So I dl ಈ ಥರ ಇರುತ್ತೆ, r ಈ ಥರ ಇರುತ್ತೆ. So theta is equal to 90 degrees. This you can take 1. Sin 90 is equal to 1. So ನನಗೇನು ಬಂತು ಈಗ, just substitute this in this equation ಮಕ್ಕಳು. Very very simple. So what is answer you going to get now? So b is equal to, I will use integration symbol because I love calculus. ಆಯ್ತಾ? So mu naught by 4 pi. So next ಇನ್ನೇನಿದೆ I dl. So I dl ಹಾಗೆ ಇರುತ್ತೆ. ಅದಾದಮೇಲೆ r square. So r square ಹಾಗೆ ಇರುತ್ತೆ. What is sin alpha from this diagram? So alpha ಇದಾ, sin ಅಂದರೆ ಏನು, opposite divided by hypotenuse. Sin alpha ಅಂತ ತಗೊಂಡ್ರೆ opposite, that is r divided by root of x square plus r square. What is r? Root of x square plus r square. How it is root of x square plus r square? Because it is Pythagoras theorem. ನೋಡಿ ಇದು ಈ ಥರ, ಇದು x ಇರುತ್ತೆ, ಇದು r ಇರುತ್ತೆ. ಇದು ಬೇಸಿಕಲಿ r square is equal to x square plus r square ಇರುತ್ತೆ. ಸೊ r is equal to root of x square plus r square. ಅರ್ಥ ಆಯ್ತಾ? ಸೊ ಈಗ sin alpha ಏನಾಗುತ್ತೆ ಇಲ್ಲಿ, sin alpha ಪ್ಲೇಸಲ್ಲಿ ನಾನು ಬರೀತೀನಿ r divided by root of x. ಇದು ತುಂಬ ಈಸಿ ಡಿರೈವೇಷನ್ ಇಷ್ಟೇ. ಮತ್ತೆ ಅದಾದಮೇಲೆ ಏನೇನು ಕಾನ್ಸ್ಟೆಂಟ್ ಇದೆ, ಅಗೇನ್ ಈ ಆರು ರಿಪ್ಲೇಸ್ ಮಾಡ್ಬೋದು ನಾವು. ಸೊ mu naught by 4 pi ಕಾಮನ್ ಇದೆಯಾ, ಅದನ್ನ ಆಚೆ ತೊಗೊತಾ ಇದ್ದೀನಿ. I into dl, dl is something changing continuously. ನೀವು ಏನು ಇಂಟಿಗ್ರೇಟ್ ಮಾಡಿದ್ರೆ, ಯು ಟೇಕನ್ ಸ್ಮಾಲ್ ಎಲಿಮೆಂಟ್ dl, ದಟ್ ಈಸ್ ಅ ವೇರಿಯಬಲ್ dl. I ಸೇಮ್ ಇರುತ್ತೆ, r ಸೇಮ್ ಇರುತ್ತೆ, ಎಲ್ಲ ವೇರಿಯಬಲ್ ಸೇಮ್ ಇರುತ್ತೆ. ಟೇಕ್ ಔಟ್ ಎವ್ರಿಥಿಂಗ್ ಕಾನ್ಸ್ಟೆಂಟ್ಸ್. ಸೊ r in the place of r square I'll write x square plus r square. x square plus r square ಬರೀತೀನಿ. ಅರ್ಥ ಇದೆ ಕ್ಲಿಯರ್ ಆಗಿ? ಅದಾದಮೇಲೆ ನೆಕ್ಸ್ಟ್ ಇನ್ನೇನಿದೆ ಇಲ್ಲಿ, ಇನ್ನೂ ಒಂದು r ಇದೆ, ಡಿವೈಡ್ ಬೈ ರೂಟ್ ಆಫ್ x square plus r square ಬರೀತೀನಿ. ಅದಾದಮೇಲೆ ಇಂಟಿಗ್ರೇಷನ್ ಆಫ್ dl ಇಷ್ಟು ಬಂದು. ಸೊ ವಾಟ್ ಈಸ್ ಇಂಟಿಗ್ರೇಷನ್ ಆಫ್ dl ನಾವು ಎಂಟೈರ್ ಇಂಟಿಗ್ರೇಟ್ ಮಾಡಿದ್ರೆ ಇಟ್ಸ್ ನಥಿಂಗ್ ಬಟ್ ಸರ್ಕಮ್ಫರೆನ್ಸ್, ದಟ್ ಇಸ್ 2 pi r. ಆನ್ಸರ್ ಅಷ್ಟೇ ಮಕ್ಕಳು ಬಂತು. ಇಟ್ಸ್ ವೆರಿ ಸಿಂಪಲ್. ಸೊ b is equal to mu naught by 4 pi into I 4 pi not by 4 pi into I, ಅದಾದಮೇಲೆ ನಂತರ I into r ನ್ಯೂಮರೇಟರ್ ಇದೆ, ಡಿವೈಡ್ ಬೈ ಇಂಟಿಗ್ರೇಷನ್ ಆಫ್ dl is 2 pi r. ಅದಾದಮೇಲೆ ನಂತರ ನಿಮಗೆ x square plus r square to the power of 3/2 ಬರುತ್ತೆ. ಯಾವತ್ತೇ ಆಗಲಿ ರೂಟ್ ಇಂಟು ಇಟ್ಸ್ ವ್ಯಾಲ್ಯೂ, ದಟ್ಸ್ ನಥಿಂಗ್ ಬಟ್ x ಅಂದರೆ x ಪವರ್ ಹಾಫ್ ಇರುತ್ತೆ, x ಪವರ್ 1 ಇರುತ್ತೆ, ಲಾಸ್ ಆಫ್ x ಮಂತ್ ಹಾಫ್ ಪ್ಲಸ್ ಮಂತ್ ರೂಟ್ 3/2. ಇದು ವ್ಯಾಲ್ಯೂ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ನಮ್ಗೆ ಆನ್ಸರ್ ಬಂತು. ದಿಸ್ ಇಸ್ ಅ ಫೈನಲ್ ಆನ್ಸರ್. ಬಟ್ ಅಗೇನ್ ಇಫ್ ಯು ವಾಂಟೆಡ್ ಟು ಕ್ಯಾನ್ಸಲ್ ದಿಸ್ ಆ್ಯಂಡ್ ಇದು ಫೈನಲಿ ನಾವು b is equal to, we can write this as mu naught by 4 pi into I into r square. What you can cancel 2 pi, you can cancel again 2 pi ನ ಮತ್ತೆ 2 ನ ಕ್ಯಾನ್ಸಲ್ ಮಾಡ್ಬೋದು. ಸೊ b is equal ಅಲ್ಟಿಮೇಟ್ಲಿ ನಿಮಗೆ mu naught I r square divided by 2 times of x square plus r square to the power of 3/2 ಬರುತ್ತೆ. This is the final answer. And ಒಂದು ವೇಳೆ if you want to find same thing ಅಂದರೆ at a point ಇಲ್ಲಿದೆಯಲ್ವಾ, if you want to find magnetic field at the center of this ಅಂದರೆ x ಏನಾಗುತ್ತೆ 0 ಆಗುತ್ತೆ. ಸೊ if I put x is equal to 0 in this equation, ನನಗೇನು ಬರುತ್ತೆ, b is equal to mu naught I into r square into 2 times of 0 ಆಗುತ್ತೆ, r square 3/2, r square 3/2, r ಕ್ಯಾನ್ಸಲ್ ಆಗುತ್ತೆ. ವಿಲ್ ಗೆಟ್ 2 into ನಿಮಗೆ r ಕ್ಯೂಬ್ ಬರುತ್ತೆ, r square ಅಗೇನ್ 1 r ಕ್ಯಾನ್ಸಲ್. ವಿಲ್ ಗೆಟ್ b is equal to mu naught I by 2r. This is the magnetic field due to circular loop at the center of the loop. ಅರ್ಥ ಆಯ್ತಾ? ಅಗೇನ್ ಯು ಟ್ರೈ ಡಯಾಗ್ರಾಮ್, ಫಸ್ಟ್ ಎಕ್ಸ್ಪ್ಲನೇಷನ್ ಬರೆದು ಡಯಾಗ್ರಾಮ್ ಬರೆದು ಐ ಹ್ಯಾವ್ ಶೋನ್ ಇಟ್ ಹಿಯರ್, ನಾನು ತೋರಿಸಿದ್ದೀನಿ. ಸೊ ಯು ಹ್ಯಾವ್ ಟ್ರೈಡ್ ಆಲ್ ದಿಸ್ ಥಿಂಗ್ಸ್ ಮಕ್ಕಳೇ. ಸೊ ನೋಡ್ಕೊಳ್ಳಿ ಕ್ಲಿಯರ್ ಆಗಿ. ಯು ಹ್ಯಾವ್ ಟ್ರೈಡ್ ದ ಸ್ಟೇಟ್ಮೆಂಟ್ಸ್ ಫಸ್ಟ್. ಈ ಡಯಾಗ್ರಾಮ್ನ ಡಿಸ್ಕ್ರೈಬ್ ಮಾಡಬೇಕು. ಕನ್ಸಿಡರ್ ಎ ಸರ್ಕ್ಯುಲರ್ ಲೂಪ್
of radius r, take let x is a point, let us choose a point p at a distance of x from the center of the loop, and then that's it. ಇದಾದ್ಮೇಲೆ diagram describe ಮಾಡಾದ್ಮೇಲೆ ಅದಾದ್ಮೇಲೆ magnetic field at point p due to you can just say consider small element, current element ideal as shown in the figure. The magnetic field of this ideal element at this point is shown in the figure. ಅದಾದ್ಮೇಲೆ and we know it is dB. That dB is given by this is a formula. Theta is equal to 90 degrees. ಅದಾದ್ಮೇಲೆ again I would explain ಇದನ್ನು ತುಂಬಾ ಕ್ಲೀನ್ ಆಗಿ ಬರೀಬೇಕು ನೀವು. ಅಂದ್ರೆ ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ? You have to say that so the parallel components. So the parallel components when resolving dB into its components, either dB sin alpha ಬರುತ್ತೆ, dB cos alpha ಬರುತ್ತೆ. So the parallel components will get adds up. The perpendicular components will get cancelled since they're equal and opposite in direction. ಅರ್ಥ ಮಾಡ್ಕೊಂಬರಿ ಅಷ್ಟೇ, ಇನ್ನೇನಿಲ್ಲ. ಡಿರೈವೇಷನ್ ನೆನ್ಪಿಟ್ಕೊಬೇಕು ಅಷ್ಟೇ. ಅದಾದ್ಮೇಲೆ ಜಸ್ಟ್ ಫೈಂಡ್ ಮಾಡಿ, ಜಸ್ಟ್ ಸಬ್ಸ್ಟಿಟ್ಯೂಟ್ ಎವ್ರಿಥಿಂಗ್. ಸೊ ವಾಟ್ ಎವರ್ ಇಸ್ ಶೋನ್ ಇಸ್ ಹಿಯರ್ ಯು ಕ್ಯಾನ್ ಜಸ್ಟ್ ಪುಟ್ ಗೆಟ್ ದ ಆನ್ಸರ್. ಸೇಮ್ ಥಿಂಗ್ ಬರುತ್ತೆ. ಇದರಲ್ಲಿ ಒಂದು ವೇಳೆ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೆಂಟರ್ ಅಂತ ಹೇಳಿದ್ರೆ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಕ್ಯೂಬ್ ಮತ್ತು ಕ್ಯಾನ್ಸಲ್ ಆಗುತ್ತೆ, ಮ್ಯೂ ನಾಟ್ ಐ ಡಿವೈಡ್ ಬೈ 2r, ನಿಮಗೆ ಮ್ಯೂ ನಾಟ್ ಐ ಡಿವೈಡ್ ಬೈ 2r ಬರುತ್ತೆ. ಅರ್ಥ ಆಗಿದೆ ಕ್ಲಿಯರ್ ಆಗಿ? ಸೊ ಡಿರೈವೇಷನ್ ಯಾವತ್ತೇ ಆಗಲಿ, ನಾನು ಯಾವತ್ತೂ ಹೇಳ್ತೀನಿ, ಡಿರೈವೇಷನ್ಸ್ನ ಮಗ್ಗಪ್ ಮಾಡಬಾರ್ದು, ಕನ್ಫ್ಯೂಷನ್ ಆಗುತ್ತೆ. ಡಿರೈವೇಷನ್ ಯಾವತ್ತು ನೀವು ಬೈಹಾರ್ಟ್ ಮಾಡ್ಕೊಂಡು ಹೋಗ್ತಿರೋ ಅಲ್ಲಿ ಹೋಗ್ಮೇಲೆ ಇದಾದ್ಮೇಲೆ ಯಾವ ಸ್ಟೆಪ್ ಬರಬೇಕು, ಅಂತ ಡೌಟ್ ಬರುತ್ತೆ. ಅರ್ಥ ಮಾಡ್ಕೊಬೇಕು. ಸರ್ಕ್ಯುಲರ್ ಲೂಪ್ ಅಂದರೆ ಡಿ ಬಿ ಫೈಂಡ್ ಮಾಡ್ತೀವಿ. ಆ ಡಿ ಬಿ ವ್ಯಾಲ್ಯೂ ಬಂದು ನಮಗೆ ಬಯೋ ಸಾವರ್ಟ್ ಲಾ ಇಂದ ಬರುತ್ತೆ. ಸೊ ನೀವು ಡೈರೆಕ್ಟಾಗಿ ಏನು ಮಾಡ್ತೀರಾ, ನೀವು ಎಕ್ಸಾಮ್ಗಿದೆ ಅಂದ್ಬಿಟ್ಟು ಡೈರೆಕ್ಟ್ಲಿ ಬಯೋ ಸಾವರ್ಟ್ ಲಾ ಡೈರೆಕ್ಟ್ಲಿ ನೀವು ಮ್ಯಾಗ್ನೆಟಿಕ್ ಸರ್ಕ್ಯುಲರ್ ಲೂಪ್ ಬೈಹಾರ್ಟ್ ಮಾಡ್ತಾರೆ ಮಕ್ಕಳು. ಇದು 5 ಮಾರ್ಕ್ಸ್ ಬಂದೇ ಬರುತ್ತೆ, ಇದನ್ನೇ ಕಲಿತೀನಿ ಅಂದ್ಬಿಟ್ಟು ದೇ ಡೋಂಟ್ ನೋ ಬಯೋ ಸಾವರ್ಟ್ ಲಾ, ದೇ ಡೋಂಟ್ ನೋ ಎನಿ ಬೇಸಿಕ್ಸ್, ಯಾಕೆ ಫೀಲ್ಡ್ ಯಾಕೆ ಪರ್ಪೆಂಡಿಕ್ಯುಲರ್ ಆಗಿರಬೇಕು ಏನು ಗೊತ್ತಿರೋದಿಲ್ಲ. ಬಟ್ ಸ್ಟಿಲ್ ದೇ ಮಗ್ ಅಪ್ ಆ್ಯಂಡ್ ಗೋ, ದೆನ್ ವಿಲ್ ಫರ್ಗೆಟ್. ಇದು ನೆನ್ಪಿಟ್ಕೊಳ್ಳಿ, ಯು ಶುಡ್ ನಾಟ್ ಡೂ ಲೈಕ್ ದ್ಯಾಟ್ ಮಕ್ಕಳು. ಓಕೆ, ಸೊ ಸಿಂಪಲ್ ಆಗಿ ನೆನ್ಪಿಟ್ಕೊಬೇಕು. ಅದಾದಮೇಲೆ ಸೊ ವಾಟ್ ಈಸ್ ಗಾಸ್ ಲಾ, ನನಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಸೊ ವಾಟ್ ಈಸ್ ಗಾಸ್ ಲಾ ಮಕ್ಕಳೇ? ಸೊ ಗಾಸ್ ಲಾ ಸ್ಟೇಟ್ಸ್ ದ್ಯಾಟ್, ಗಾಸ್ ಲಾ ಅಂದರೆ ಏನು? ಸೊ ಯಾವುದೇ ಥರ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇದ್ರೂ ದ ಫ್ಲಕ್ಸ್ ಕಮಿಂಗ್ ಔಟ್ ಆಫ್ ದ್ಯಾಟ್ ಇಸ್ 1/ε0 ಟೈಮ್ಸ್ ದ ಚಾರ್ಜ್ ಎನ್ಕ್ಲೋಸ್. ನಾನು ತುಂಬ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ ನೋಡಿ ಈ ಚಾಪ್ಟರಲ್ಲಿ. ಸೊ ಚಾರ್ಜ್ ಟೋಟಲ್ ಫ್ಲಕ್ಸ್ ಕಮಿಂಗ್ ಔಟ್ ಆಫ್ ಎ ಗಾಸಿಯನ್ ಸರ್ಫೇಸ್ ಇಸ್ 1/ε0 ಟೈಮ್ಸ್ ಚಾರ್ಜ್ ಇನ್ಸೈಡ್ ದ ಸರ್ಫೇಸ್. ಅದು ಎಲೆಕ್ಟ್ರಿಕ್ ಚಾರ್ಜ್ಗೆ ಆಯಿತು. ಈಗ ನಾನು ಎಷ್ಟೊಂದು ವೈರ್ಸ್ ತೊಗೊತೀನಿ, ಈಗ ಎಷ್ಟೊಂದು ವೈರ್ಸ್, ಕರೆಂಟ್ ಕ್ಯಾರಿಂಗ್ ವೈರ್ಸ್, ಎಲ್ಲದಕ್ಕೂ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಈ ಎಲ್ಲದಕ್ಕೂ ಆಲ್ ವಿಲ್ ಪ್ರೊಡ್ಯೂಸ್ ಸಮ್ ಕೈಂಡ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದೆಮ್. ಎಲ್ಲದು ವಾಟ್ ಇಸ್ ಟೋಟಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ಐ ಕ್ಯಾನ್ ಸೇ ಮ್ಯಾಗ್ನೆಟಿಕ್ ಫೀಲ್ಡ್ ಕಮಿಂಗ್ ಔಟ್ ಆಫ್ ಆಲ್ ದೀಸ್ ಕಂಡಕ್ಟರ್ಸ್. ಎಷ್ಟು ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್, ಅದು ಹೆಂಗೆ ಫೈಂಡ್ ಮಾಡ್ತೀರಾ? ಸೊ ವಾಟ್ ಆಂಪಿಯರ್ ಸೇಸ್ ದಟ್ ನೌ ವಿ ಹ್ಯಾವ್ ಟು ಚೂಸ್ ಎ ಆಂಪೇರಿಯನ್ ಲೂಪ್ around this Amperian loop. So the total magnetic flux coming out of this is basically only it is 1/ε0 times that illi mu naught times of total current in this, mu naught times the total current. That's clear agi. So the statement is like this: the line integral of magnetic flux around a closed path, the line integral of magnetic field around any closed path, field around closed path is always equal to mu naught times the total current inside the loop. That's clear again. It's mu naught times the total current enclosed inside the Amperian loop. Gaussian surface, Amperian loop. This is why we call line integral. In higher class go daga we will study something called surface integrals. For example, the Gaussian surface alli na surface integrals use ಮಾಡ್ತೀವಿ. Line integrals, surface integrals, volume integrals. Line integrals and dx ಮಾತ್ರ ಇರುತ್ತೆ. ಅಥವಾ ಸರ್ಫೇಸ್ ಇಂಟಿಗ್ರಲ್ಸ್ ಡಿ ಎಕ್ಸ್ ಡಿ ವೈ ಇರುತ್ತೆ, ವಾಲ್ಯೂಮ್ ಇಂಟಿಗ್ರಲ್ಸ್ ಡಿ ಎಕ್ಸ್ ಡಿ ವೈ ಡಿ ಝೆಡ್ ಇರುತ್ತೆ. ಸೊ ಡೋಂಟ್ ವರಿ ಅಬೌಟ್ ದಿಸ್, ನೀವು ಹೈಯರ್ ಕ್ಲಾಸಲ್ಲಿ ಕಲಿತೀರಾ. ಇಂಟಿಗ್ರೇಷನ್ ಆಫ್ ಬಿ ಡಿ ಎಲ್ ಇಸ್ ಈಕ್ವಲ್ ಟು mu naught ಟೈಮ್ಸ್ ಆಫ್ ಐ. ದಿಸ್ ಇಸ್ ದ ಫಾರ್ಮುಲಾ ನೆನ್ಪಿಟ್ಕೊಬೇಕು. ದಿಸ್ ಇಸ್ ಆಂಪೇರಿಯನ್ ಸರ್ಕ್ಯೂಟ್ ಅಲ್ಲ ಕೇಳ್ತಾರೆ, ಐ ಥಿಂಕ್ ತುಂಬ ಸತಿ ಕೇಳಿದ್ದಾರೆ. ಡೆಫಿನೇಷನ್ ಬರೆದು ಫಾರ್ಮುಲಾ ಬರೀಬೇಕು. ಸೊ ಯೂಸಿಂಗ್ ದಿಸ್ ಲಾ ಫೈಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಸೊ ಅದು ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಇದೆ, ಈ ಪಾಯಿಂಟಲ್ಲಿ ವಾಟ್ಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂತ ಹೇಳ್ತಾರೆ. ವೆರಿ ಸಿಂಪಲ್, ವೆರಿ ಸಿಂಪಲ್. ಅಗೇನ್ ಯು ಟ್ರೈ ಡಿಸ್ಕ್ರೈಬ್ ದಿಸ್. ಇದು ಒಂದು 3 ಮಾರ್ಕ್ ಬಂದರೆ ಡಿಸ್ಕ್ರೈಬ್ ಮಾಡಿ. ಕನ್ಸಿಡರ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಕ್ಯಾರಿಂಗ್ ಕರೆಂಟ್ ಐ. ದ ಮ್ಯಾಗ್ನೆಟಿಕ್ ಫೀಲ್ಡ್ ವಿ ಹ್ಯಾವ್ ಟು ಫೈಂಡ್. ಲೆಟ್ ಅಸ್ ಟೇಕ್ ಎ ಪಾಯಿಂಟ್ ಪಿ ಅಟ್ ಎ ಡಿಸ್ಟೆನ್ಸ್ ಆಫ್ ಎಕ್ಸ್ ಅಂತ ತಗೋಣ.
ಅರ್ಥ ಆಯ್ತಾ ಕ್ಲಿಯರ್? ಆರ್ ಡಿಸ್ಟೆನ್ಸ್ ಆಫ್ ವಿಲ್ ಟೇಕ್ ಆರ್, a distance of r, consider point B. The magnetic field at this particular point P, how can you find? By using this Ampere circuital law. So what the Ampere circuital law says, integration of B dl is equal to mu naught times the total current that is enclosed inside the total current inside this is I basically, this is I. ಅರ್ಥ ಆಯ್ತಾ? ಸೊ ನಾನೀಗ B magnetic field constant ಇರುತ್ತೆ, I'll take it out. Integration of dl is equal to mu naught times of I. What is the integration of this entire length? 2 pi r. So into 2 pi r is equal to mu naught times of I. What is your B will be? Mu naught times of I divided by 2 pi r. This is a magnetic field due to a current carrying conductor. ಯಾವುದೋ ಒಂದು ಕಂಡಕ್ಟರ್ ಕರೆಂಟ್ ಕ್ಯಾರಿ ಮಾಡ್ತಾ ಅಂತ ಹೇಳಿದ್ರೆ, ವಾಟ್ ಈಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಟು ದಿಸ್ ಕಂಡಕ್ಟರ್ ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ಅಟ್ ದಿಸ್ ಲೊಕೇಶನ್. ಸೊ ಇಲ್ಲಿ either it will be like inwards or it will be like outwards depending on how current is flowing. ಅರ್ಥ ಆಯ್ತಾ? ಸೊ ಈ ಥರ ಪರ್ಪೆಂಡ್ ಈ ಥರ ಇರುತ್ತೆ, ಇಟ್ ವಿಲ್ ಬಿ ಗೋಯಿಂಗ್ ಇನ್ಸೈಡ್. ಇಟ್ಸ್ ನಾಟ್ ಲೈಕ್ ಗೋಯಿಂಗ್ ಇನ್ ಲೈಕ್ ದಿಸ್ ಲೈಕ್ ದಿಸ್ ಲೈಕ್ ದಿಸ್. ಇಟ್ಸ್ ನಾಟ್ ಕೂಲಮ್ಸ್ ಫೋರ್ಸ್, ಇಟ್ ಇಸ್ ಅ ಪರ್ಪೆಂಡಿಕ್ಯುಲರ್, ಇಟ್ಸ್ ಪರ್ಪೆಂಡಿಕ್ಯುಲರ್ ದ ಪ್ಲೇನ್ ಕಂಟೈನಿಂಗ್ ದಿಸ್ ಆರ್ ಆ್ಯಂಡ್ ಐ. ಆರ್ ಆ್ಯಂಡ್ ಐ ಬೋರ್ಡ್ ಕೈ ಕರೆಂಟ್ ಹಿಂಗೆ ಹೋಗ್ತಾ ಇರುತ್ತೆ, ಆರ್ ಇದು. ಆರ್ ಆ್ಯಂಡ್ ಐ ಇಸ್ ದಿಸ್ ಅ ಪ್ಲೇನ್, ಇಟ್ಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಕಂಟೈನಿಂಗ್. ಡೋಂಟ್ ವರಿ, ನಂಗೆ ತುಂಬ ಜನ ಕೇಳ್ತಾರೆ ಸರ್ ವೆಕ್ಟರ್ಸ್ ಇನ್ 3D ಮುಗಿಸಿ ಚಾಪ್ಟರ್ಸ್ ಅಂತ. ವೆರಿ ಸೂನ್ ಈ ಚಾಪ್ಟರ್ ಆದಮೇಲೆ ಐ ಆಮ್ ಡೂಯಿಂಗ್ ವೆಕ್ಟರ್ಸ್ ಇನ್ 3D, ವಿಲ್ ಅಂಡರ್ಸ್ಟ್ಯಾಂಡ್ ಮೋರ್ ಬೆಟರ್. ದಿಸ್ ವೆಕ್ಟರ್ಸ್ ಇನ್ 3D ಮ್ಯಾಥಮೆಟಿಕ್ಸ್ ಪ್ಲೇನ್. ಮ್ಯಾಗ್ನೆಟಿಕ್ ಫೀಲ್ಡ್ ಈ ಥರ ಒಳಗಡೆ ಈ ಥರ ಇನ್ಸೈಡ್ ಆರ್ ಇಟ್ ವಿಲ್ ಬಿ ಡಾಟ್ ಔಟ್ಸೈಡ್. ದಟ್ ವ್ಯಾಲ್ಯೂ ಇಸ್ ಗಿವನ್ ಬೈ B is equal to mu naught I by 2 pi r. The current carrying conductor will produce a magnetic field. At a particular point, what is the magnetic field? That is B is equal to mu naught I divided by 2 pi r. ಅರ್ಥ ಆಯ್ತಾ? ಇದನ್ನು ಎಕ್ಸಾಮಲ್ಲಿ ಕೇಳಿದರೆ ಡಯಾಗ್ರಾಮ್ ಬರೆದು ಡಿಸ್ಕ್ರಿಪ್ಷನ್ ಬರೆದು ಆನ್ಸರ್ ಬರೀಬೇಕು. ವಿ ನೋ ಫ್ರಮ್ ಆಂಪಿಯರ್ ಸರ್ಕ್ಯೂಟ್ ಲಾ ದಿಸ್ ಇಸ್ ಅ ಫಾರ್ಮುಲಾ, ದೆನ್ ಡೂ ಇಟ್. ಅರ್ಥ ಆಯ್ತಾ? ನೆಕ್ಸ್ಟ್ ಒನ್ ಸೊಲೆನಾಯ್ಡ್. ಸೊ ಸೊಲೆನಾಯ್ಡ್ ವೆರಿ ಸಿಂಪಲ್. ಐ ಥಿಂಕ್ ಯು ನೋ ಸೊಲೆನಾಯ್ಡ್, ಐ ಥಿಂಕ್ ನೀವು ಕಲ್ತಿರ್ತ ಅನ್ಕೊಂಡಿದ್ದೀನಿ. ಸೊಲೆನಾಯ್ಡ್ ಅಂತ ಹೇಳಿದ್ರೆ ಬೇಸಿಕಲಿ ಒಂದು ಯಾವುದೋ ಒಂದು ಸಾಫ್ಟ್ ಐರನ್ ಕೋರ್ ಇರುತ್ತೆ. ವಿ ಗೋನ್ ಟು ಟೇಕ್ ಏನು ತೊಗೊತೀವಿ ಬೇಸಿಕಲಿ ಇದ್ರ ಔಟ್ಸೈಡ್ ದಿಸ್ ವಿ ಗೋನ್ ಟು ಟೇಕ್ ಏನಂದರೆ ಒಂದು ಕಂಡಕ್ಟರ್ ಕಾಪರ್ ವೈರ್ನ ವೈಂಡ್ ಮಾಡಿ, ದಿಸ್ ಕಾಲ್ಡ್ ಸೊಲೆನಾಯ್ಡ್. ಅರ್ಥ ಆಯ್ತಾ? ಸೊ ಈ ಡಯಾಗ್ರಾಮಿಂದ ಈ ಡಯಾಗ್ರಾಮ್ ಹೇಗೆ ಬಂತು ಅಂತ ಕೇಳ್ಬೋದು ನೀವು, ಅರ್ಥ ಮಾಡ್ಕೊಳ್ಳಿ. ಸೊ ಈಗ ನಾನು ನೋಡಿ ಇದು ತೊಗೊಂಡೋಗಿದ್ದಾರ. ಸೊ ಇಮ್ಯಾಜಿನ್ ಲೈಕ್ ದಿಸ್, ಇಟ್ ಈಸ್ ಮೇಲೆ ಡಾಟ್ ಬರ್ತಿದ್ದೀನಾ ಕೆಳಗೆ ಇಂಟು ದಿ, ಓಕೆ ನೋ ಪ್ರಾಬ್ಲಮ್. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಬೇಸಿಕಲಿ ಇಟ್ ಈಸ್ ಗೋಯಿಂಗ್ ಫ್ರಮ್ ಡೌನ್ ಆ್ಯಂಡ್ ಕಮಿಂಗ್ ಅಪ್ ಆಸ್ ಪರ್ ದಿಸ್ ಡಯಾಗ್ರಾಮ್ ಇಟ್ಸ್ ಗೋಯಿಂಗ್. ಸೊ ಹೆಂಗೆ ತೊಗೊಂಬೋದು ಬೇಸಿಕಲಿ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಇಸ್, ಇಫ್ ಐ ಟೇಕ್ ದಿಸ್ ಫಾರ್ ಎಕ್ಸಾಂಪಲ್, ದಿಸ್ ಎಕ್ಸಾಂಪಲ್ ನೋಡಿ, ಈಗ ಮೇಲೆ ಲೂಪ್ ಮೇಲೆ ಹಿಂಗೆ ಹೋಗ್ತಾ ಇದೆಯಾ, ಐ ಆಮ್ ಟೇಕಿಂಗ್ ಸಮಥಿಂಗ್. ಸೊ ಇದನ್ನ ಮೇಲೆ ವೈಂಡ್ ಮಾಡ್ತಾ ಇದ್ದೀನಾ, ಸೊ ಮೇಲೆ ಹೋಗ್ತಾ ಇದೆ ಒಳಗಡೆ. ಸಿ ಇಟ್ಸ್ ಕಮಿಂಗ್ ಔಟ್ಸೈಡ್, ಇಲ್ಲಿ ಆಚೆಗಡೆ ಬರ್ತಾ ಇದೆ ಡಾಟು, ಒಳಗಡೆ ಹೋಗ್ತಾ ಇದೆ ಇಂಟು, ಅಗೇನ್ ಇಟ್ ಕಮ್ ಫ್ರಮ್ ದಿಸ್, ಅಗೇನ್ ಆಚೆ ಬರುತ್ತೆ, ಮತ್ತೆ ಅಗೇನ್ ಒಳಗಡೆ ಹೋಗುತ್ತೆ, ಅಗೇನ್ ಆಚೆ ಬರುತ್ತೆ, ಮತ್ತೆ ಒಳಗಡೆ ಹೋಗುತ್ತೆ, ಆಚೆ ಬರುತ್ತೆ, ಒಳಗಡೆ. ಜಸ್ಟ್ ಇಮ್ಯಾಜಿನ್ ವೈಂಡ್ ಮಾಡ್ತಾ ಇದ್ರಲ್ಲಪ್ಪ, ಹಿಂಗೆ ತೊಗೊಂಡು ಹಿಂಗೆ ತೆಗೆದು ಹಿಂಗೆ ಹಾಕ್ತೀರಾ, ಹಿಂಗೆ ಈ ಥರ ಮಾಡಿದಾಗ. ಸೊ ಟಾಪಲ್ಲಿ ಒಳಗಡೆ ಹೋಗ್ತಾ ಇದೆ, ಕೆಳಗೆ ಬರ್ತಾ ಇದೆ, ಈ ಥರ ವೈಂಡ್ ಮಾಡಿದ್ರೆ. ನನ್ನ ಡಯಾಗ್ರಾಮಲ್ಲಿ ಹಿಂಗೆ, ಈ ಡಯಾಗ್ರಾಮಲ್ಲಿ ಹಿಂಗೆ ವೈಂಡ್ ಮಾಡಿದೆ, ಹಿಂದೆಗಡೆ ವೈಂಡ್ ಮಾಡ್ತಾ ಇದ್ವಿ, ಹಿಂಗೆ ವೈಂಡ್ ಮಾಡ್ತಾ ಇದ್ದೀವಿ ನೋಡಿ, ಹಿಂಗೆ ವೈಂಡ್ ಮಾಡ್ತಾ ಇದ್ವಿ. ವೆನ್ ಇಟ್ ಕಮ್ಸ್ ಔಟ್ಸೈಡ್ ಇಟ್ಸ್ ಅ ಡಾಟ್, ವೆನ್ ಇಟ್ ಗೋಸ್ ಇನ್ಸೈಡ್ ಇಟ್ಸ್ ಇಂಟು. ಅರ್ಥ ಆಯ್ತಾ? ಸೊ ಇದು ಕರೆಂಟ್. ಯೂಶುವಲ್ ಡಿರೈವೇಷನ್ ನನ್ನ ಪ್ರಕಾರ ಕೇಳೋದಿಲ್ಲ, ಜಸ್ಟ್ B is equal to mu naught I ನೆನ್ಪಿಟ್ಕೊಂಡ್ರೆ ಸಾಕು. ಒಂದಲ್ಲಿ ಡಿರೈವೇಷನ್ ಕೇಳಿದ್ರು ತುಂಬ ಈಸಿ. ಸೊಲೆನಾಯ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ನಾವೇನು ಮಾಡ್ತಾ ಅಗೇನ್ ವಿ ಗೋ ಟು ಕನ್ಸಿಡರ್ ಆಂಪೇರಿಯನ್ ಲೂಪ್ ಅಂತ ತೊಗೊತೀವಿ. ಸೊ ಇದರಲ್ಲಿ ಏನಾಗುತ್ತೆ ಬೇಸಿಕಲಿ ಸಿಂಪಲ್ ಹೇಳ್ಕೊಡ್ತಾನೆ ನಿಮಗೆ. ತುಂಬ ಲೆಂತಿ ಡಿರೈವೇಷನ್ ಆ್ಯಕ್ಚುಲಿ ಇದೆ, ಲೆಂತಿ ಅಂತಲ್ಲ. ವಿಲ್ ಟೇಕ್ ABCD AB ಅಂತ ತೊಗೊಂಡು, ಆಮೇಲೆ ಎಲ್ಲದರಲ್ಲೂ 0 ಇರುತ್ತೆ, ಪರ್ಪೆಂಡಿಕ್ಯುಲರ್ ಇರುತ್ತೆ ಅಂತ ತೊಗೊಂಡು, ದೆನ್ ವಿಲ್ ಫೈಂಡ್ ಓನ್ಲಿ ಫೀಲ್ಡ್ ಎಕ್ಸಿಸ್ಟ್ ಓನ್ಲಿ ಇಯರ್ ಅಂದ್ಬಿಟ್ಟು ವಿಲ್ ಡೂ ಇಟ್. ಬಟ್ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಐ ಜಸ್ಟ್ ಟೆಲ್ ಯು ಸಿಂಪಲ್ ಇಂಟಿಗ್ರೇಷನ್ ಆಫ್ ಬೇಸಿಕಲಿ BDL ಅಲ್ವಾ. BDL is equal to mu naught times of total current. ಅಂದರೆ ಇಲ್ಲಿ ಎಷ್ಟೊಂದು ಕರೆಂಟ್ ಇದೆ, ಸಣ್ಣ ಕರೆಂಟು. ಸೊ ಕರೆಂಟ್ ಥ್ರೋ ಈಚ್ ಕಂಡಕ್ಟರ್ ಇಸ್ I. But in this loop, how many conductors are? If I take this length as L, ಅರ್ಥ ಆಯ್ತಾ? ಈ ಕರೆಂಟ್ ಥ್ರೋ ಈಚ್, ಆ್ಯಂಡ್ ಇಫ್ ಐ ಟೇಕ್ N is the number of turns per unit length. ಅಂದರೆ ಒಂದು ಸ್ಮಾಲ್ ಲೆಂತಲ್ಲಿ ಎಷ್ಟು ಟರ್ನ್ಸ್ ಇರುತ್ತೆ. ಸೊ ನಾನೀಗ ಇಷ್ಟು ಈಗ ಒಂದು ಆಂಪಿಯರ್ ಲೂಪ್ ತೊಗೊಂಡ್ರೆ ಇಲ್ಲಿ ಎಷ್ಟು ಕರೆಂಟ್ ಆಚೆ ಬರ್ತಾ ಇದೆ ಅಂದರೆ ಹೆಂಗೆ ಫೈಂಡ್ ಮಾಡ್ತೀರಾ? ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಇಂಟು ದ ಟೋಟಲ್ ಲೆಂತ್
ಇಂಟು ದ ಕರೆಂಟ್ ಇನ್ ದ ಈಚ್ ಕಂಡಕ್ಟರ್ ಅಲ್ವಾ. ಸೊ ಮ್ಯೂ ನಾಟ್ ಇಂಟು ನಿಮಗೆ ಎನ್ ಇಂಟು ಎಲ್ ಇಂಟು ಐ ಬರುತ್ತೆ. ಸೊ ನಾನು ಇಂಟಿಗ್ರೇಟ್ ಮಾಡಿದಾಗ ಬಿ ಹಾಗೆ ಇರುತ್ತೆ. ಇಂಟಿಗ್ರೇಷನ್ ಆಫ್ ಬಿ ಡಿ ಎಲ್ ಇಟ್ಸ್ ನಥಿಂಗ್ ಬಟ್ ಇಂಟಿಗ್ರೇಷನ್ ಆಫ್ ಡಿ ಎಲ್ ಇಸ್ ನಥಿಂಗ್ ಬಟ್ ಎಲ್ ಆಗುತ್ತೆ. ಮ್ಯೂ ನಾಟ್ ಟೈಮ್ಸ್ ಆಫ್ ಎನ್ ಇಂಟು ಎಲ್ ಇಂಟು ಐ ಬರುತ್ತೆ. ಇಂಟಿಗ್ರೇಷನ್ ಆಫ್ ಬಿ ಡಿ ಎಲ್ ಇಸ್ ಏನಾಗುತ್ತೆ, ಎಲ್ ಬರುತ್ತೆ. ಮ್ಯೂ ನಾಟ್ ಟೈಮ್ಸ್ ಆಫ್ ಬಿ ಇಂಟು ಎಲ್ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಟೈಮ್ಸ್ ಆಫ್ ಎನ್ ಇಂಟು ಎಲ್ ಇಂಟು ಐ. ಎಲ್ ಕ್ಯಾನ್ಸಲ್ ಆಗುತ್ತೆ. ಬಿ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಎನ್ ಐ. N is a number of turns per unit length, where I is a current through each turn, each loop, current through the current passing through the loop. ಅರ್ಥ ಆಗಿದೆ ಕ್ಲಿಯರ್ ಆಗಿ. ಸೊ ಈ ಡಿರೈವೇಷನ್ ಮೋಸ್ಟ್ಲಿ ಕೇಳೋದಿಲ್ಲ, ಇದ್ರೊಳಗೆ ಕೇಳಿಲ್ಲ ಬೋರ್ಡ್ ಎಕ್ಸಾಮಲ್ಲಿ. ಇದ್ರೊಳಗೆ ಕೇಳಿದ್ರು ಅಗೇನ್ ಈಸಿಯಾಗಿ ಡಯಾಗ್ರಾಮ್ ಬರೆದು ಸ್ವಲ್ಪ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟು ಮಾಡ್ಬೋದು. ನೀವು ಸುಮ್ಮನೆ ಹೇಳಿದೆ, ಬಟ್ ಡಿರೈವೇಷನ್ ವಾಸ್ ನಾಟ್ ರಿಕ್ವೈರ್ಡ್ ಆ್ಯಕ್ಚುಲಿ. ಅರ್ಥ ಆಯ್ತಾ. ಬಿ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಇಂಟು ಎನ್ ಐ. ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಸೊಲೆನಾಯ್ಡ್. ನೆಕ್ಸ್ಟ್, one of the most important derivation, one more derivation is that is magnetic field due to ಈಗ next. So force between two parallel currents. First of all, ಯಾಕೆ ಫೋರ್ಸ್ ಇರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಯು ಅಂಡರ್ಸ್ಟ್ಯಾಂಡ್ ವೈ ದೇರ್ ಇಸ್ ಎ ಫೋರ್ಸ್. ಸೊ ಈಗ ದೇರ್ ಇಸ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಲ್ವಪ್ಪ. ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ will produce a magnetic field. It will produce its own magnetic field around it. There is one more current carrying conductor. ಇದು ಕರೆಂಟ್ ಕ್ಯಾರಿ ಮಾಡ್ತಾರೆ. It will also produce its own magnetic field. ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ಇದ್ದರೆ ಏನಾಗುತ್ತೆ, ಒಂದು ಮ್ಯಾಗ್ನೆಟು ಇನ್ನೊಂದು ಮ್ಯಾಗ್ನೆಟ್ ತೊಗೊಂಬಂದರೆ ದೇ ವಿಲ್ ಐದರ್ ಅಟ್ರಾಕ್ಟ್. ನಾನು ಇಷ್ಟನ್ನ ನ್ಯೂಲಿ ಆರ್ಡರ್ ಒಂದು ಮ್ಯಾಗ್ನೆಟಿಕ್ ಗ್ಯಾಜೆಟ್ ಎಲ್ಲೋ ಇಟ್ಟಿದ್ದೀನಿ. ಅಟ್ರಾಕ್ಷನ್ ರಿಪಲ್ಷನ್ ಆಗ್ತಾ ಇರುತ್ತೆ. ಐ ವಾಂಟ್ ಟು ಶೋ ದಿಸ್ ಟು ಯು, ರೈಟ್. ಸೊ ರೀಸೆಂಟಾಗಿ ಇದು ವೈರಲ್ ಆಗ್ತಾಯಿದೆ ಇದು ಒಂಥರ ಇದು. ಸೊ ಮ್ಯಾಗ್ನೆಟ್ಸ್ ಇವೆಲ್ಲಾನು, ಸೊ ಮ್ಯಾಗ್ನೆಟ್ಸ್ ಸೊ ಈ ಥರ. ಸೊ ನನಗೆ ಕಿಡ್ ವಾಸ್ ಪ್ಲೇಯಿಂಗ್, ನಾನು ಒಂದು ಹುಡುಗ ನೋಡಿದೆ, ಒಂದು ಚಿಕ್ಕ ಮಗು ಆಟಾಡ್ತಾ ಇದ್ರು. ದೆನ್ ಐ ಸಾ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಷನ್ ಅಂತಂದೆ. ಸೊ ಮ್ಯಾಗ್ನೆಟಿಂಗ್ ಇವೆಲ್ಲ ಮ್ಯಾಗ್ನೆಟ್ಸು. ವೆನ್ ಆರ್ ಟೂ ಥಿಂಗ್ಸ್ ಆರ್ ದೇರ್ ಅಪೋಸಿಟ್, ಮ್ಯಾಗ್ನೆಟಿಕ್ ಥಿಂಗ್. ಸಣ್ಣ ಸಣ್ಣ ಬಾಲ್, ಮ್ಯಾಗ್ನೆಟ್ ಬಾಲ್ಸು. ಸೊ ತುಂಬ ಚೆನ್ನಾಗಿರುತ್ತೆ ಆಟಾಡೋಕ್ಕೆ. ವೆನೆವರ್ ಐ ಫೀಲ್ ಸ್ಟ್ರೆಸ್ಡ್. ಸೊ ನಿಮ್ಮ ಎಕ್ಸಾಮಲ್ಲಿ ನಮಗೆ ಸ್ಟ್ರೆಸ್ ಜಾಸ್ತಿ. ಸೊ ಟು ಪ್ಲೇ ದಿಸ್ ಏನು ವಾಟ್ ಐಮ್ ಸೇಯಿಂಗ್ ಇಸ್ ವೆನೆವರ್ ಟೂ ಥಿಂಗ್ ದಿಸ್ ಇಸ್ ಲೈಕ್ ದಿಸ್. ಸೊ ಇದೊಂದು ಮ್ಯಾಗ್ನೆಟಿಕ್ ಎಲ್ಲ. ಸೊ ಯು ಕ್ಯಾನ್ ಜಸ್ಟ್ ಬ್ರೇಕ್ ಇಟ್ ಲೈಕ್ ದಿಸ್. ಓಕೆ. ಸೊ ವಾಟ್ ಐಮ್ ಸೇಯಿಂಗ್ ಇಸ್ ವೆನೆವರ್ ದೇರ್ ಟೂ ಥಿಂಗ್ಸ್ ಆರ್ ದೇರ್, ಟೂ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್, ವೆನ್ ದ ಟೂ ಮ್ಯಾಗ್ನೆಟ್ಸ್ ಆರ್ ದೇರ್ obviously they will attract or do repulsion. Okay. So ಈಗ ತುಂಬ ಚೆನ್ನಾಗಿರುತ್ತೆ. And just play like this. You can make different shapes. Beautiful. Science is very beautiful. Science ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಸೊ ಎರಡು ಮ್ಯಾಗ್ನೆಟ್ಸ್ ಇದ್ದರೆ ಏನಾಗುತ್ತೆ ಬೇಸಿಕಲಿ, ದೇ ಐದರ್ ಅಟ್ರಾಕ್ಟ್ ಆರ್ ರಿಪಲ್ಷನ್. ಯಾವುದೋ ಒಂದು ಫೋರ್ಸ್ ಇರುತ್ತೆ. ವಿ ನೀಡ್ ಟು ಫೈಂಡ್ ದ ಫೋರ್ಸ್. ವಾಟ್ ಕೈಂಡ್ ಆಫ್ ಫೋರ್ಸ್? ಇಟ್ಸ್ ವೆರಿ ಸಿಂಪಲ್. ನಾವು ಎರಡು ಕೇಸ್ ತೊಗೊಂತೀವಿ ಮಕ್ಕಳಲ್ಲಿ, ಸಿಂಪಲಾಗಿ ಹೇಳ್ಕೊಡ್ತೀನಿ ಈಗ. ಸೊ ಇನ್ ಫಸ್ಟ್ ಕೇಸ್ ಲೆಟ್ಸ್ ಇಮ್ಯಾಜಿನ್. ಸೊ ವಿ ಆರ್ ಟೇಕಿಂಗ್ ನೌ ದ ಮ್ಯಾಗ್ನೆಟಿಕ್ ವಿಲ್ ಪ್ರೊಡ್ಯೂಸ್ ಲೈಕ್ ದಿಸ್. ಅಗೇನ್ ಯು ಡಿಸ್ಕ್ರೈಬ್ ದ ಡಯಾಗ್ರಾಮ್. ಫಸ್ಟ್ ನೀವು ಕ್ವಶನ್ನ ಇದು 5 ಮಾರ್ಕ್ ಕ್ವಶನ್ ಬರುತ್ತೆ. ಡಯಾಗ್ರಾಮ್ ಡಿಸ್ಕ್ರೈಬ್ ಮಾಡೋದು. ಕನ್ಸಿಡರ್ ಟೂ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್ ಐ ಇನ್ ದ ಈಚ್ ಆ್ಯಂಡ್ ದೇ ಸಪ್ರೇಟೆಡ್ ಬೈ ಡಿಸ್ಟೆನ್ಸ್ ಡಿ as shown in the figure. ಸಿಂಪಲ್ ಆಗಿ ಅರ್ಥ ಆಯ್ತಾ. ಡಿ ಅಂದರೆ ಏನು, ಐ ಅಂದರೆ ಏನು, ಟೂ ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್. ಆ್ಯಕ್ಚುಲಿ ದರ್ ಇನ್ಫೈನೈಟ್ ಲೆಂತ್ ಇರುತ್ತೆ, ಬಟ್ ವಿ ವಿಲ್ ಫೈಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಪರ್ಟಿಕ್ಯುಲರ್ ಲೆಂತ್ ಎಲ್. ಫಸ್ಟ್ ಡಿಸ್ಕ್ರೈಬ್ ಮಾಡಬೇಕು. ಡಿಸ್ಕ್ರೈಬ್ ಮಾಡಾದಮೇಲೆ ನಂತರ ಫಸ್ಟ್ ಎರಡು ಕೇಸು. ಫಸ್ಟ್ ವಾಟ್ ವಿಲ್ ಡೂ ಇಸ್, ಲೆಟ್ಸ್ ಅಸ್ಯೂಮ್ ದಟ್ ಸೊ ವಿ ಆರ್ ಕೀಪಿಂಗ್ ಕಂಡಕ್ಟರ್ ಬಿ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಎ. ಏನು ಹೇಳಿ, ಕರೆಂಟ್ ಈಗ ಎ ಇದೆಯಲ್ವಾ, ಎ ಈಸ್ ಕ್ಯಾರಿಂಗ್ ಕರೆಂಟ್, ಇಟ್ ವಿಲ್ ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಎರಡೂ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಬಟ್ ನಾವು ಡಿರೈವೇಷನ್ಗೋಸ್ಕರ ಎರಡು ಕೇಸ್ ತಗೋಣ. ಒಂದು, ವೆನ್ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಬಿ ಈಸ್ ಕೆಪ್ಟ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಎ. ಆಗ ಏನಾಗುತ್ತೆ, this B will experience some kind of force. Now we are forgetting that it's not it's also producing magnetic field, but as of now forget it. Aita. So next ಏನಾಗುತ್ತೆ, basically whenever there is a conductor B is kept in the magnetic field of A, so B will experience some force. So force experienced by B, first ಏನಾಗುತ್ತೆ case 1. So case 1 ಬಂದು ನಿಮಗೆ, so what here is basically B is kept in, you write definition again. ಏನು ಬರಬೇಕಿಲ್ಲಿ, a conductor B is kept in the
magnetic field of A. So conductor B will experience a force. That force is given by force experienced by B. Nodi simple ಆಗಿ ಹೇಳ್ತೀನಿ ಇಲ್ಲಿ. Force case 1. Okay. Force experienced by B due to A. That's nothing but that force depends on ILB sin theta alva. So basically current, see, this conductor is experiencing a force. So whenever I keep a conductor in the magnetic field, that force depends on what's the current flowing in that conductor. What's the current flowing in this conductor? Basically IB. Basically it is IB into ILB. For example, if you take length, particular length L, and it's who is producing magnetic field? A is producing magnetic field. Again, for maximum sin theta, sin theta is equal to 90, theta is 90 degrees. You can keep this as 1. Clear again. What is FBA? Force whenever conductor B is kept in the magnetic field of A. So B will experience a force. So whenever current carrying conductor is kept in the magnetic field, it experiences a force, that is ILB sin theta. What is I? The current that is flowing in the conductor which is kept in the magnetic field. What is B? External magnetic field. Who is producing external magnetic field? The first conductor IA. Very simple. What is this BA? What is the magnetic field produced by BA at point D? D. Since conductor is here, I want to know due to this what's the field at this location, because this is kept in its field, right? So what is the field at this location? So BA formula in the just now discuss madal now mu naught I, mu naught, what is the formula? Is mu naught into I, that is IA divided by 2 pi R. So will 2 pi D barutte. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ನಾನೀಗ ಏನು ಮಾಡ್ತೀನಿ, ಸಬ್ಸ್ಟಿಟ್ಯೂಟ್ ಮಾಡಿ ಇದರಲ್ಲಿ. ಐ ವಿಲ್ ಸಬ್ಸ್ಟಿಟ್ಯೂಟ್ ಇನ್ ದಿಸ್. ಸೊ ವಾಟ್ ಇಸ್ ಆನ್ಸರ್ ನಾವು? ಎಫ್ ಬಿ ಎ ಏನಾಗುತ್ತೆ ಈಗ? ಎಫ್ ಬಿ ಎ ಇಸ್ ಈಕ್ವಲ್ ಟು ಐ ಬಿ ಬೇಸಿಕಲಿ ಇಂಟು ಎಲ್. ಇನ್ ದ ಪ್ಲೇಸ್ ಆಫ್ ಬಿ ಐ ಆಮ್ ಗೋನ್ ಟು ಪುಟ್ ಮ್ಯೂ ನಾಟ್ I divided by IA divided by 2 pi t. In other way I can write this as in baribodu naviga. So mu naught by 2 pi into IA into IB divided by D anta baribodu into length L. This is the force on B due to A. Means force on the conductor B due to magnetic field A. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಇಟ್ಸ್ ವೆರಿ ಸಿಂಪಲ್. ಇದು ನಿಮ್ಗೆ ಅರ್ಥ ಆಗಿದ್ರೆ ಇನ್ನೊಂದು ಕೇಸ್ ಇದೆ, ಕೇಸ್ 2 ಅಂತ ನೀವೇ ಬರ್ದು. ವಾಟ್ ಇಸ್ ಆನ್ಸರ್? ಅದರ್ ಒನ್ ವಿಲ್ ಬಿ ಕೇಸ್, ಇನ್ನೊಂದು ಕೇಸ್ 2 ಏನಾಗುತ್ತೆ ಈಗ ಬೇಸಿಕಲಿ ಸಿಮಿಲರ್ಲಿ ವಿ ಕ್ಯಾನ್ ರೈಟ್ ಸಿಮಿಲರ್ಲಿ. ಸೊ ಈಗೇನು ಸೆಕೆಂಡ್ ಕೇಸ್ ಏನು ಮಾಡ್ತೀವಿ? ಜಸ್ಟ್ ಇಮ್ಯಾಜಿನ್ ದ ಆಪೋಸಿಟ್ ವೇ. ಈಗೇನಾಗುತ್ತೆ? ದಿಸ್ ಈಸ್ ಪ್ರೊಡ್ಯೂಸಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಈಗ ಸೆಕೆಂಡ್ ಕೇಸಲ್ಲಿ ದಿಸ್ ಈಸ್ ಪ್ರೊಡ್ಯೂಸಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ನಾವು ದಿಸ್ ಕಂಡಕ್ಟರ್ ಇಸ್ ಕೆಪ್ಟ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಎ. So this conductor will experience a force. The force experienced by this conductor depends upon how much current flowing in its what is the current flowing? Is IA, and what is the field strength? That is, this is giving the field strength. Simple again. So what is the force experienced by A due to the magnetic field of B? Alva correct alva? A due to magnetic field of B. Other formula now basically current flowing in A ILB, magnetic produced by BB or BB, or you can say 1 and 2 also, and afterwards it is sin theta 90 degrees basically. Again now in basically B magnetic field due to B is nothing but mu naught IB divided by 2 pi D barutte. Idana idರಲ್ಲಿ substitute ಮಾಡಿದ್ರೆ ನಿಮಗೆ ಏನು ಬರುತ್ತೆ? FAB will be nothing but IA L into 2 pi, same mu naught IB divided by 2 pi t alva. So nimge ಏನು ಬರುತ್ತೆ ಈಗ? FAB basically. So I can simply say that it is nothing but so IA IB same ಬರುತ್ತೆ. So same mu naught by 2 pi, again you're getting IA into IB divided by 2 pi all ತಗೊಂಡಿದ್ದೀನಿ D into L. So if I take per unit length, you can clearly see this ಎರಡು ಸೇಮ್ ಅಲ್ವಾ? mu naught by 2 pi IA IB, ಇಲ್ಲಿ ಕೂಡ IA IB ಬರುತ್ತೆ. So if I take, so what you can clearly we can say FAEB, FBA should be magnitude. We are taking FBA, the magnitude should be equal to FAB, because we are not found direction, no, the ಯಾವ direction ಇದೆ ಗೊತ್ತಿಲ್ಲ. So I'll tell direction also. FAB that should be equal to mu naught
IA IB ಡಿವೈಡೆಡ್ ಬೈ ಇಲ್ಲಿ 2 ಇದೆ ಡಿವೈಡ್ ಬೈ ಡಿ ಅಷ್ಟೇ. ಯಾಕೆ ಡಿ? ಬಿಕಾಸ್ ವಿ ಆರ್ ಟೇಕಿಂಗ್ ಪರ್ ಯೂನಿಟ್ ಲೆಂತ್ ಇಸ್ ಈಕ್ವಲ್ ಟು 1. For unit length we got the answer. This is a formula. And whenever the current flows, again simple derivation makle first to diagram na explanation ಮಾಡಿ. two conductors carrying current I and they are separated by a distance d as shown in the figure. Next to case 1, when a conductor is kept in the magnetic field of, when a current carrying conductor B is kept in the magnetic field of A is producing magnetic field. So B is experiencing the force. That's this formula. Idella substitute ಮಾಡಿ ಆನ್ಸರ್ ಬರುತ್ತೆ. That's very simple. And also ಇದಾದ್ಮೇಲೆ they'll ask you find the direction. They'll ask you if 1 mark ಹೇಳ್ತಾರೆ ಬೋರ್ಡ್ ಎಕ್ಸಾಮ್ ಅಲ್ಲಿ. ಸೊ ಎರಡು ಒಂದೇ ಡೈರೆಕ್ಷನ್ ಹೋಗ್ತಾ ಇದ್ರೆ ಏನಾಗುತ್ತೆ ನೆನಪಿಡಿ. ಯೂಶಲಿ ಏನಾಗುತ್ತೆ ಬೇಸಿಕಲಿ when both are in same direction ನಾವೇನು ಅನ್ಕೊಂತೀವಿ ರಿಪಲ್ಷನ್ ಅನ್ಕೊಂತೀವಲ್ವಾ. ನಮ್ಗೆ ತಲೆಯಲ್ಲಿ ಇದೆ ಆಲ್ವೇಸ್ ಇಟ್ ಇಸ್ when it is same it is repulsion, when opposite attraction. This is what generally we think ಅಲ್ವಾ. ಬಟ್ ಇಲ್ಲಿ ಉಲ್ಟಾ. When there's a same there's always attraction force. Now we can use the Fleming's rules and get the answer. So when the current is flowing in the same direction, the force will get attracted. They'll be equal and opposite. Equal in magnitude, the opposite nature, they'll get attracted towards each other. So when current are flowing in same direction in both the conductors, it attracts. Idu kuda tumba sati nimma KCET alli kelidare. Attracts. Different directions, repulsion. Opposite. Artha clear agi. ಇದಾದ್ಮೇಲೆ they ask one more thing in this chapter. ಇದ್ರ ಬೇಸ್ ಇನ್ನೊಂದು ಕೇಳ್ತಾರೆ ಡೆಫಿನೇಷನ್. ಡಿಫೈನ್ 1 ಆಂಪಿಯರ್ ಅಂತ ಕ್ವಶನ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ನೀವು ಕೇಳ್ತಾರೆ ವಾಟ್ ಈಸ್ ಡಿಫೈನ್ 1 ಆಂಪಿಯರ್ ಫ್ರಮ್ ದಿಸ್. ವೆರಿ ಸಿಂಪಲ್. ನನಗೆ ಫಾರ್ಮುಲಾ ಏನು ಬಂದ ನಿಮಗೆ ಇಲ್ಲಿ ಫಾರ್ಮುಲಾ F is equal to mu naught by 4 pi ಇದೆಯಾ? 4 pi ಇಲ್ಲ, ನನಗೆ 2 pi ಇದೆ. ಸೊ ಓಕೆ mu naught by 2 pi ಅಂತ ಬರೀತೀನಿ. ಬಟ್ ಐ ವಾಂಟ್ 4 pi ಬಿಕಾಸ್ mu naught by 4 pi ಇದ್ದರೆ, ಬಿಕಾಸ್ ವಿ ನೋ mu naught by 4 pi is 10 power minus 7 ಅಂತ. ಸೊ mu naught by 2 pi ಇದೆ ಇಲ್ಲಿ. ಬಟ್ ನಾನು ಮಲ್ಟಿಪ್ಲೈ ಡಿವೈಡ್ ಬೈ 2 ಮಾಡ್ತಾ ಇದ್ದೀನಿ. ಸೊ 2 into 2 is 4 pi ಆಗುತ್ತೆ. ಇನ್ನೊಂದು 2 ಎಕ್ಸ್ಟ್ರಾ ಬರುತ್ತೆ ಇಲ್ಲಿ. 2 into IA into IB divided by D ಅಂತಿದೆ. ಸೊ if I substitute current as 1 ampere, that means ನನಗೆ ಒಂದು ವೇಳೆ IA IB ನಾನು 1 ampere ತಗೊಂಡ್ರೆ, ಡಿಸ್ಟೆನ್ಸ್ ನಾನು 1 ಅಂತ ತಗೊಂಡ್ರೆ, ನನಗೆ ಏನು ಬರುತ್ತೆ ಆನ್ಸರ್? F is equal to what is the value of mu naught by 4 pi? That is 10 power minus 7 into 2. ಇದು 1 into 1 divided by 1 ಇರುತ್ತೆ. ನನಗೆ ಫೋರ್ಸ್ ಬಂದು ಏನಾಗುತ್ತೆ? 2 into 10 power minus 7 Newton per meter, because we take a unit was per 1 meter. So how do you define 1? See, ಇದು ಫಾರ್ಮುಲಾ, ಇದು ಅಂಡರ್ಸ್ಟ್ಯಾಂಡಿಂಗು. ಸೊ ಹೌ ಡು ಡಿಫೈನ್ 1 ಆಂಪಿಯರ್? ನೀವು ಇದನ್ನೇನು ಬರೆಯೋಷ್ಟು ಬೇಕಾಗಿಲ್ಲ, ನಾನು ಹೇಳ್ಕೊಡ್ತೀನಿ. ಓಕೆ, ಸೊ 1 ಆಂಪಿಯರ್ ಇಸ್ ದಾಟ್ ಸ್ಟಡಿ ಕರೆಂಟ್. 1 ಆಂಪಿಯರ್ ಅಂದ್ರೇನು? ಇಟ್ ಈಸ್ ದಾಟ್ ಸ್ಟಡಿ ಕರೆಂಟ್ ವಿಚ್ ಈಸ್ ಮೇಂಟೈನ್ಡ್ in two parallel current carrying conductors separated by a distance of 1 meter and experiences a force or produces a force is equal to 2 into 10 power minus 7. ಅರ್ಥ ಆಯ್ತಾ? ಇಲ್ಲಿ ಏನು ಕೀವರ್ಡ್ಸ್ ಏನು? ಡಿಸ್ಟೆನ್ಸ್ 1 ಮೀಟರ್ ಆಗಿರಬೇಕು, ಅದು ಸ್ಟಡಿ ಕರೆಂಟ್ ಆಗಿರಬೇಕು, ಎರಡು ಪ್ಯಾರಲಲ್ಲು, ಸ್ಟಡಿ ಪ್ಯಾರಲಲ್, ಡಿಸ್ಟೆನ್ಸ್ ಇಸ್ 1 ಮೀಟರ್, experiences a force of 2 into 10 power minus 7. ಈ ಕೀವರ್ಡ್ಸ್ ಇರಬೇಕು. ಡೆಫಿನೇಷನ್ ಸ್ವಂತ ಡೆಫಿನೇಷನ್ ಬರೀ, ನೋ ಪ್ರಾಬ್ಲಮ್. ಕೀವರ್ಡ್ಸ್, ಇಟ್ ಈಸ್ 1 ಆಂಪಿಯರ್ ಈಸ್ ದಾಟ್ ಕರೆಂಟ್ ವಿಚ್ ಈಸ್ ಮೇಂಟೈನ್ಡ್ ಥ್ರೂ 2 ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ ವಿಚ್ ಆರ್ ಸಪ್ರೇಟೆಡ್ ಬೈ ಡಿಸ್ಟೆನ್ಸ್ D and experiences a force of or produces a force of 2 into 10 power minus 7 Newton per meter. That's a 1 ampere. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಅರ್ಥ ಮಾಡ್ಕೊಂಡು ತುಂಬ ಈಸಿ ಇರುತ್ತೆ. ಡೆಫಿನೇಷನ್ ಆಸ್ಕ್ ಯು ಯೂಶಲಿ ತುಂಬ ಸರಿ ಡಿರೈವೇಷನ್ ಮಾಡಿ ಡೆಫಿನೇಷನ್ ಡಿಫೈನ್ 1 ಆಂಪಿಯರ್ ಅಂತ ಕೇಳ್ತಾರೆ. ಇನ್ ದಟ್ ಕೇಸ್ ಯು ಕ್ಯಾನ್ ಗೆಟ್ ದ ಆನ್ಸರ್ ವೆರಿ ಈಸಿ. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ನೆಕ್ಸ್ಟ್ ಕಮ್ಸ್ ಟಾರ್ಕ್ ಆನ್ ಎ ಕರೆಂಟ್ ಲೂಪ್. ಸೊ ಫಸ್ಟ್ ಆಫ್ ಆಲ್, ಯಾವುದೇ ಒಂದು ಕರೆಂಟ್ ಲೂಪ್ ನೀವು ಆಲ್ರೆಡಿ 10th ಅಲ್ಲಿ ಕಲ್ತಿರ್ತೀರ. ಇಟ್ ಇಸ್ ನಥಿಂಗ್ ಬಟ್ ಮೋಟರ್. ವೆನ್ ಎ ಕರೆಂಟ್ carrying ಲೂಪ್ ಇಸ್ ಕೆಪ್ಟ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್, ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್. ಅಲ್ವಾ? ಕರೆಕ್ಟ್ ಅಲ್ವಾ? ಯಾಕೆ ಫೋರ್ಸು? ಬಿಕಾಸ್ ದೇರ್ ಇಸ್ ಆಲ್ರೆಡಿ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ರೆಡಿ ಇದೆ. ಕರೆಂಟ್ ಈಸ್ ಕ್ಯಾರಿಡ್ ಇನ್ ಎ ಕಂಡಕ್ಟರ್, ಇಟ್ ವಿಲ್ ಪ್ರೊಡ್ಯೂಸ್ ಇಟ್ಸ್ ಓನ್ ಮ್ಯಾಗ್ನೆಟಿಕ್ ಫೀಲ್ಡ್. ಇದು ಅದರದೇ ಆದ ಸ್ವಂತ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದರೆ ದೇರ್ ಇಸ್ ಅ ಫೋರ್ಸ್, ದಟ್ಸ್ ಕಾಲ್ಡ್ ಲಾರೆನ್ಸ್ ಫೋರ್ಸ್ ಅಲ್ವಾ? ಸೊ ದೇರ್ ಫೋರ್ ಇಟ್ ಮೇ ರೊಟೇಟ್. ಸೊ ಇದು ಡಿಪೆಂಡ್ ಆಗುತ್ತೆ, ರೊಟೇಟ್ ಆಗುತ್ತೆ, ಬಟ್ ಫೋರ್ಸ್ ಪ್ರೊಡ್ಯೂಸ್ ಆಗುತ್ತೆ ಬೇಸಿಕಲಿ. ಸೊ ಈಗ ಯಾವ ಥರ ಇದೆ ಫೋರ್ಸ್ ಆ್ಯಕ್ಚುಲಿ ಬೇಸಿಕಲಿ? ಸಿ ಇಫ್ ಐ ಸಿ ಕ್ಲಿಯರ್ಲಿ, ಸೊ ದ ಎಕ್ಸ್ಟರ್ನಲ್ ಫೀಲ್ಡ್ ಇಸ್ ಆಲ್ವೇಸ್ ಫ್ರಮ್ ಹಿಯರ್ ಟು ಹಿಯರ್, ಆಲ್ವೇಸ್ ಇನ್ ದಿಸ್ ಡೈರೆಕ್ಷನ್. ಬಟ್ ಇಲ್ಲಿ ಕರೆಂಟ್ ಮೇಲೆ ಇದೆ, ಇಲ್ಲಿ ಕರೆಂಟ್ ಕೆಳಗಡೆ ಇದೆ.
ಸೊ 100% ಶ್ಯೂರ್ ಇದ್ರದ್ದು ಏನು ಫೋರ್ಸ್ ಇರುತ್ತಲ್ವಾ ಅದರದ್ದು ಆಪೋಸಿಟ್ ಇರುತ್ತೆ. ಇದು ನನಗೆ ಈ ಲೂಪ್ ತೊಗೊಂಡ್ರೆ ಒಂದ್ರದ್ದು ಏನು ಫೋರ್ಸ್ ಇರುತ್ತಲ್ವಾ ಇನ್ನೊಂದು ಆಪೋಸಿಟ್ ಇರುತ್ತೆ. ಎರಡು ಫೋರ್ಸ್ ಆಪೋಸಿಟ್ ಇದ್ದರೆ, ಈಗ ನಾನು ಮೇಲೆ ಎತ್ತಾ ಇದ್ದೀನಿ, ಇನ್ನೊಂದು ಕೆಳಗಡೆ ಪುಲ್ ಮಾಡ್ತಾ ಇದ್ದೀನಿ. ವೆನ್ ಐ ಪುಲ್ ಇಟ್ ಅಪ್ ಆ್ಯಂಡ್ ಪುಲ್ ಇಟ್ ಡೌನ್, ಸೊ ಇದು ರೊಟೇಟ್ ಆಗುತ್ತಲ್ವ ಹಿಂಗೆ. ದೇರ್ಫೋರ್ ಟಾರ್ಕ್ ಈಸ್ ಕ್ರಿಯೇಟೆಡ್. ಇದು ಕೆಳಗಡೆ ಹೋಗ್ತದೆ, ಮೇಲೆ ಬರ್ತಾ ಇದೆ, ಸೊ ಟಾರ್ಕ್ ಈಸ್ ಕ್ರಿಯೇಟೆಡ್. ವೆನ್ ಸಮಥಿಂಗ್ ರೊಟೇಟ್ಸ್, ಟಾರ್ಕ್ ಇಟ್ ಪ್ರೊಡ್ಯೂಸ್. ಯು ಕ್ಯಾನ್ ಯೂಸಿಂಗ್ ಅಗೇನ್, you can use left hand Fleming's rule. You can say this is a field and the current is going upwards. Current is going upwards and the field is inside. Opposite force is inside, not field. Idu field, north to south, field. Idu field itara irutte, current mele hogta ide, so obviously your force is inside. Force outward, therefore torque is acting on this. So what is definition? How much torque is acting? How do you find torque? Torque is very simple. Torque is equal to, always ನೆನ್ಪಿಟ್ಕೊಳ್ಳಿ, force either of the force, any one of the force, because they will be equal in magnitude. Force either of the force into perpendicular distance between them. Distance between them, it is very important. So how do you find the force? ಯಾವುದು ಒಂದು ಫೋರ್ಸ್ ತಗೊಂಡ ಬೇಸಿಕಲಿ F is equal to nothing but when a current carrying conductor is kept in a magnetic field, it will experience a force. What is the formula for force? That is current flowing in the conductor I, the length of a conductor. I have taken length as B. I will take BL only, no problem. I think book only B thonda, L ne thonda bidi. Length of conductor is L, IL, and magnetic field is, I don't know, B. And afterwards, sin theta. Theta is the angle between length L and B. So L ee tara irutta, length ee tara idya, B ಬಂದು ಈ ಥರ ಇದೆಯಾ, ಸೊ B ಈ ಥರ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್. ಲೆಂತ್ ಆ್ಯಂಡ್ ಬಿ ಪರ್ಪೆಂಡಿಕ್ಯುಲರ್ ಅಟ್ ಎನಿ ಪಾಯಿಂಟ್. ಹಿಂಗೆ ರೊಟೇಟ್ ಮಾಡಿದ್ರೆ B ಹಿಂಗೆ ಇರುತ್ತೆ, ಲೆಂತ್ ಹೀಗಿರುತ್ತೆ, ಲೆಂತ್ ಹೀಗಿದೆ, B ಹೀಗಿದೆ. ದೇರ್ಫೋರ್ sin 90 is 1. ಸೊ ಬೇಸಿಕಲಿ ನಮಗೆ ಫೋರ್ಸ್ ಬರುತ್ತೆ I ಇಂಟು L ಇಂಟು B ಅಂತ. ಅಗೇನ್ ದಿಸ್ ಫೋರ್ಸ್ ಅಲ್ಲ, ಸೇಮ್ ಥಿಂಗ್ ಓನ್ಲಿ. ಅರ್ಥ ಆಯ್ತಾ? ಸೊ ನಾವೀಗ ಇನ್ಫ್ಯಾಕ್ಟ್ ಟಾರ್ಕ್ ಫೈಂಡ್ ಮಾಡೋಕ್ಕೆ, ಟಾರ್ಕ್ ಅಂದರೆ ಏನು? ಫೋರ್ಸ್ ಐದರ್ ಆಫ್ ದ ಫೋರ್ಸ್, ದಟ್ ಈಸ್ I ಇಂಟು L ಇಂಟು B ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. Generally, what is the distance between these two forces? Perpendicular. ಒಂದು ವೇಳೆ ಪ್ಯಾರಲಲ್ ಈ ಥರ ಇದ್ದರೆ, ಸೊ ಕ್ಲಿಯರ್ಲಿ ಈ ಥರ ಇದು ಫೋರ್ಸ್ ಇದೆ, ಈ ಥರ ಬರ್ತಾ ಇರುತ್ತೆ, ಇದು ಒಳಗಡೆ ಹೋಗ್ತಾ ಇರುತ್ತೆ. ಸೊ ಈ ಥರ ಎಕ್ಸಾಕ್ಟ್ ಈ ಥರ ಇದ್ದರೆ ಇಟ್ ಇಸ್ ಎ ಈಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಒಂದು ವೇಳೆ ಕ್ರಾಸ್ ಇತ್ತು, ಈ ಥರ ಇತ್ತು, ಫಾರ್ ಎಕ್ಸಾಂಪಲ್ ಇದು ಔಟ್ಸೈಡ್ ಬರ್ತಾ ಇದೆ, ಇದು ಒಳಗಡೆ ಬರ್ತಾ ಇದೆ. ಒಂದು ವೇಳೆ ಕ್ರಾಸ್ ಆಗಿತ್ತು ಈ ಥರ ಇದು ದಿಸ್ ಇಸ್ ವಾಟ್ ದಿಸ್ ಪ್ಲೇಟ್ ಇದೆಯಲ್ವಾ, ಇದು ಈ ಪ್ಲೇಟ್ ಇದು ನಾವು ಹಿಂಗೆ ನೋಡ್ತಾ ಇದ್ದೀವಿ. ಈಗ ಐ ಆಮ್ ಸೀಯಿಂಗ್ ಲೈಕ್ ದಿಸ್. ಇದು ನಿಮಗೆ ಪ್ಲೇಟ್ ಹಿಂಗಿದೆ, ನಾನು ಮೇಲೆ ತೋರಿಸ್ತಾ ಇದ್ದೀನಿ. ಮೇಲೆ ತೋರಿದಾಗ ಟಾಪ್ ವ್ಯೂ, ಇದು ಸೈಡ್ ವ್ಯೂ, ಆಯಿತಾ? ಈ ಥರ ಫೋರ್ಸ್ ಮೇಲೆ ಇರುತ್ತೆ, ಈ ಥರ ಇರುತ್ತೆ, ಓಕೆನಾ? ಸೊ ಈಗ ಬೇಸಿಕಲಿ ನಾನು ಇದು ಲೆಂತ್ ಎ ಅಂತ ತೊಗೊಂಡ್ರೆ, ಸೊ ದ ಆ್ಯಂಗಲ್ ಇಸ್, ಇಫ್ ಐ ಟೇಕ್ ಫೋರ್ಸ್, ಇದು ನಾವು ಆ್ಯಂಗಲ್ ಥೀಟಾ ಅಂತ ತೊಗೊಂಡ್ರೆ, ದಿಸ್ ಈಸ್ ಎ ಅಲ್ವಾ? So this becomes A cos theta and this becomes A sin. So the force into perpendicular distance, we need to find the perpendicular distance. What's the perpendicular distance here? This is a perpendicular distance. This is a perpendicular distance. Again, you will have its, even this area will also have, its direction. So angle made by direction with the field is theta. Now within A sin, again you can do one more way. You can take A by 2 and A by 2, and then again you can find not required. So what you can say, either of the force and distance between the perpendicular distance. This is a perpendicular distance. So what is perpendicular distance in this case now? Really A sin theta ಬರುತ್ತೆ ನನಗೆ. A sin, this is a perpendicular distance. ಕೆಲವೊಂದು ಕಡೆ ಬುಕ್ಕಲ್ಲಿ they have taken F1 and F2. F1 ಬಂದು ನಿಮಗೆ ILB ಇರುತ್ತೆ, F2 ILB ಇರುತ್ತೆ. It's equal to F2. They will take torque as F1 into the distance, that is A by 2 sin theta, again plus F2 into F1 F2 ಎರಡು ಸೇಮ್ ಇರುತ್ತೆ ಬಿಡಿ, F into A by 2 sin theta plus again F into A by 2 sin theta ಅಂತ ಬರೆದ್ಬಿಟ್ಟು ಅದಾದ್ಮೇಲೆ ಎರಡನ್ನೂ ಆ್ಯಡ್ ಮಾಡ್ತೀವಿ. ಬಟ್ ನಾವೇನು ಮಾಡ್ತಾ ಇದ್ದೀವಿ, ಡೈರೆಕ್ಟಾಗಿ ಫೋರ್ಸ್ ಕಾಮನ್ ತಗೊಂಡು A by 2 plus A by 2, A ಅಲ್ವಾ, A sin theta ಅಂತ ಬರೀತಾ ಇದ್ದೀವಿ. ದಿಸ್ ಇಸ್ ಕಾಮನ್. ಯು ಹ್ಯಾವ್ ಟು ಫೈಂಡ್ ದ ಮೊಮೆಂಟ್ ಅಬೌಟ್ ದ ಪಾಯಿಂಟ್ ಟಾರ್ಕ್. ಸೊ ಈ ಥರ ಸಿಂಪಲ್ ಆಗಿ ದಿಸ್ ಇಸ್ ವೆರಿ ಈಸಿ. If tau is equal to ILB sin theta, what is length into area? What is length into A? Length into this. So length of this conductor, the loop, into A. A ಅಂತ ಹೇಳಿದ್ರೆ ಅದರ width.
if you want, take it as B if you want, because you don't want to get confused A and area anta. Length into A will give area of the loop. So length into this A will give you tau is equal to I into L. I L into A ಅನ್ನೋದು A ಆಗುತ್ತೆ. B sin theta. This is for one turn. One turn ಇದ್ರೆ ಇದು. For n turns ಇದ್ರೆ ಏನಾಗುತ್ತೆ, ಈ ಥರ ಎಷ್ಟೊಂದು n turns ಇದ್ರೆ n into IA into B into sin. This is the ultimate, this is a actual formula. Tau is equal to NIAB sin for n turns in a loop. ಇಲ್ಲಿ n turns ಇರುತ್ತೆ. Then again we can write in one more way. So ನಾವು ಯಾವ ರೀತಿ we have dipole moment Q into 2A, Q charge into distance between them. ಅದೇ ರೀತಿ we have magnetic moment also, that is basically I into A. So we call something called as M. The magnetic moment M is equal to I vector into A vector, IA. This we call it as, the M we call it as I into A. Then substitute ಮಾಡಿದ ನಾವಿಲ್ಲಿ tau is equal to, as of now take n as 1 only, ಇಲ್ಲೇ ತಗೊಂಡ್ಬಿಟ್ಟು I A ಇದೆಯಲ್ವಾ, IA ಬಂದು M ಆಗುತ್ತೆ, B ಇದೆ ಬೇಸಿಕಲಿ ನಿಮಗೆ B ಅಂತ. ಸೊ ಇಟ್ಸ್ ಬೇಸಿಕಲಿ M into B, M cross B, or you can say as of now MB sin theta. ಸೊ ನನಗೆ ಎರೇಸ್ ಮಾಡೋದ್ರಿಂದ you'll get MB sin theta and tau can be written as M cross B. Basically you can write this as tau is M cross B. This is a tau, that's a magnetic, this is a torque exp. Actually the formula tau is equal to NIAB sin theta, magnetic moment M is equal to IA ಅಂತ ತಗೊಂತೀವಿ. Actually it is for n number of turns, again n will be there here. So I am taking one turn again. So ಇಲ್ಲಿ ಬಂದು you have M B sin theta, M cross B ಅಂತ ಅರ್ಥ ಆಗಿದೆ ಕ್ಲಿಯರ್ ಆಗಿ. ಸೊ ಇಟ್ಸ್ ವೆರಿ ಸಿಂಪಲ್. ಒಂದು ವೇಳೆ ಯೂಶಲ್ ತುಂಬ ಕಡಿಮೆ ಡಿರೈವೇಷನ್ ಕೇಳಿರೋದು, ಒಂದೇ ಒಂದ್ಸರಿ 2022 ಕೇಳಿದ ಡಿರೈವೇಷನ್ ಇದನ್ನ, ಒಂದು ವೇಳೆ ನಿಮಗೆ ಬೇರೆ ಡಿರೈವೇಷನ್ ಗೊತ್ತಿಲ್ಲ, ನಿಮ್ಗೆ ಆಪ್ಷನ್ ಇಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಡೂ ದಿಸ್ ಡಿರೈವೇಷನ್. ಇದು ಈಸಿ ಡಿರೈವೇಷನ್ ಡಯಾಗ್ರಾಮ್, and it just tau is equal to force in perpendicular distance. Again you have to write a description diagram. Consider a loop of width A and length L kept in the uniform magnetic field, or kept between the magnets as shown in the figure. Adadmele we know that torque is given by either of the force into perpendicular distance between them. And we know from Lorentz force F is equal to ILB sin theta, and L and B are perpendicular to each other, therefore 90 degrees. Then it has under this diagram bardu, you have to show why it is A by it. Perpendicular distance is A sin theta. Substituting here, you're going to get the answer. It's very simple derivation. Next comes the last topic, that is moving coil galvanometer. ಮತ್ತೆ again this is very very important ಮಕ್ಕಳೇ. ಎಂತಕ್ಕೆ ಅಂದ್ರೆ ತುಂಬಾ ಸತಿ ಕ್ವಶನ್ ಕೇಳಿದ್ದಾರೆ ಇದರ ಮೇಲೆ. ವೆರಿ ಸಿಂಪಲ್. ಸೊ ಗ್ಯಾಲೋಮೀಟರ್ ಹೇಗಿರುತ್ತೆ, ನೀವು ಒಂದು ಗ್ಯಾಲೋಮೀಟರ್ ಈಗ ಆಮ್ ಮೀಟರ್ ವೋಲ್ಟ್ ಮೀಟರ್ ತೆಗೆದ್ರೆ ಒಳಗಡೆ ಫಸ್ಟ್ ಒಂದು ಕಾಯಿಲ್ ಇರುತ್ತೆ ಆಯ್ತಾ. ಆ ಕಾಯಿಲ್ ಮೇಲೆ ವೈರ್ನ ವೈಂಡ್ ಮಾಡಿರ್ತದೆ, ಸುತ್ತಿರ್ತಾರೆ ಅದ್ರ ಮೇಲೆ. ಅರ್ಥ ಕ್ಲಿಯರ್ ಆಗಿ. ಕೆಳಗಡೆ ಸ್ಪ್ರಿಂಗ್ ಇರುತ್ತೆ ಈ ಥರ. ಇದು ಟಾಪ್, ನೀವು ಮೇಲೆಯಿಂದ ಮೇಲೆ ನೋಡ್ತಾ ಇದ್ದೀರಾ, ಹಿಂಗೆ ಟಾಪಿಂದ ಓಪನ್ ಮಾಡಿ ಮೇಲಿಂದ ನೋಡ್ತಾ ಇದ್ದೀರಾ. ಸೈಡಲ್ಲಿ ನೋಡಿದ್ರೆ ನಿಮ್ಗೆ ಸೈಡಲ್ಲಿ ಹೆಂಗೆ ಕಾಣಿಸ್ತಿದ್ದೀನೋ, ಸೈಡಲ್ಲಿ ಇಫ್ ಯು ಸಿ ಫ್ರಮ್ ದಿಸ್ ಸೈಡ್ ಹಿಂಗೆ ನೋಡಿದ್ರೆ ನಿಮಗೆ ಈ ಥರ ಒಂದು ವಿಲ್ ಹ್ಯಾವ್ ಒನ್ ಸಾಫ್ಟ್ ಐರನ್ ಕೋರ್ ಇರುತ್ತೆ. ಅದ್ರ ಮೇಲೆ ದೇ ವಿಲ್ ಪುಟ್ ದ ಕಾಯಿಲ್ ಲೈಕ್ ದಿಸ್. ಅದಕ್ಕೆ ಕೆಳಗಡೆ ಸ್ಪ್ರಿಂಗ್ ಕನೆಕ್ಟ್ ಆಗಿರುತ್ತೆ ಈ ಥರ. ದಿಸ್ ಇಸ್ ಫ್ರಮ್ ಸೈಡ್ ವ್ಯೂ. ಹಿಂಗೆ ಕೆಳಗಡೆ ನೋಡಿದಾಗ ಮೇಲೆಯಿಂದ ನೋಡಿದ್ರೆ ಈ ಥರ ಕಾಣಿಸ್ತಾ ಇದೆ, ಸೈಡಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ. ಅರ್ಧ ಕ್ಲಿಯರ್ ಆಗಿ. ಇದನ್ನು ತೊಗೊಂಡೋಗಿ ಮ್ಯಾಗ್ನೆಟ್ಸ್ ಮಧ್ಯೆ ಇರುತ್ತೆ, ಎರಡು ಮ್ಯಾಗ್ನೆಟ್ಸ್ ಮಧ್ಯೆ ಬಿಟ್ವೀನ್ ದ ಮ್ಯಾಗ್ನೆಟ್ಸ್, ದಟ್ ಇಸ್ ನಾರ್ತ್ ಆ್ಯಂಡ್ ಸೌತ್. So whenever a current carrying conductor, a loop, is kept inside the magnetic field, it will experience a force, it will experience a torque. Read out alva. So the torque depends on how much current is flowing in the conductor. But ಜಾಸ್ತಿ current flow ಆಗ್ತಾ ಇದೆ, ಜಾಸ್ತಿ torque produce ಆಗುತ್ತೆ. ಆಗೇನಾಗುತ್ತೆ, ಡಿಫ್ಲೆಕ್ಷನ್ ಪ್ರೊಡ್ಯೂಸ್ ಆಗುತ್ತೆ ಈ ಥರ. ನೀನು ಇದಕ್ಕೇನಾದರೂ ಇಫ್ ಯು ಜಸ್ಟ್ ಪುಟ್ ಒನ್ ಪಾಯಿಂಟರ್, ದಟ್ ಪಾಯಿಂಟರ್ ವಿಲ್ ಮೂವ್, ಸೊ ಇಟ್ ವಿಲ್ ಶೋ ಸಮ್ ರೀಡಿಂಗ್. ಅರ್ಥ ಆಯ್ತಾ? ದಿಸ್ ಇಸ್ ಹೌ ದ ಪ್ರಿನ್ಸಿಪಲ್ ಆಫ್ ಬೇಸಿಕ್ ಗ್ಯಾಲೋಮೀಟರ್. Principal galvanometer is nothing but when a current carrying loop is kept in a current carrying conductor is kept in a magnetic field, it will experience a force. That force is proportional to current flowing. If more current flows, more deflection. Aitappa, deflection produce aithe iga current tegitini, it should come back to original position, no? Artha aithalva. So current hoytu iga we measure the reading and we stopped it. Just to come back to its original position. Adakke ಏನು ಮಾಡಬೇಕು, ಕೆಳಗಡೆ ಸ್ಪ್ರಿಂಗ್ ಇಟ್ಟಿರ್ತೀವಿ. ಸೊ ಕರೆಂಟ್ ಪಾಸ್ ಮಾಡಿದಾಗ ಆ ಲೂಪು ಕರೆಂಟ್ ಫ್ಲೋ ಆಗುತ್ತೆ.
ಸೊ ಇಟ್ ವಿಲ್ ಪ್ರೊಡ್ಯೂಸ್ ಅ ಟಾರ್ಕ್, ರೊಟೇಟ್ ಆಗುತ್ತೆ ಹಿಂಗೆ. ಸೊ ಸ್ಪ್ರಿಂಗ್ ಟೈಟ್ ಆಗುತ್ತೆ, ಆಗ ರೊಟೇಟ್ ಆಗುತ್ತೆ. ಸೊ ಕರೆಂಟ್ ನೀವು ತೆಗೆದ ತಕ್ಷಣ ವಾಪಸ್ ಬಂದು ಸ್ಪ್ರಿಂಗ್ ಅನ್ವೈಂಡ್ ಆಗುತ್ತೆ, ವಾಪಸ್ ಬರುತ್ತೆ. ದಿಸ್ ಆರ್ ದ ವರ್ಕಿಂಗ್ ಇಸ್ ದಟ್. ಅರ್ಥ ಆಗಿದೆ ಕ್ಲಿಯರ್ ಆಗಿ? ಸೊ ಅಷ್ಟೊಂದೆಲ್ಲ ಬೇಡ ನಿಮಗೆ. ಸೊ ಬೋರ್ಡ್ ಎಕ್ಸಾಮಲ್ಲಿ ದೇ ವಾಂಟ್ ಆಸ್ ದಟ್ ಅಂಡ್ ಆಲ್, ಬಟ್ ನಾವು ಅರ್ಥ ಮಾಡ್ಕೊಬೇಕು. ಸೊ ದೇ ಸಮ್ 2 types of torques acting on this. One is deflecting torque and one is restoring torque. ಅಂದರೆ ಒಂದು ರಿಸ್ಟೋರ್ ಮಾಡುತ್ತೆ, ಇನ್ನೊಂದು ಡಿಫ್ಲೆಕ್ಟ್ ಮಾಡಿ. ಡಿಫ್ಲೆಕ್ಟಿಂಗ್ ಟಾರ್ಕ್ ಈಸ್ ಡ್ಯೂ ಟು ಕರೆಂಟ್, restoring torque is due to spring down kept. So what is spring? So this is a formula we have. So whenever at any point of time, so if it shows some equilibrium until it's not, the spring is not allowing to go further. At the same time, the TD want to go further, the spring is pulling back. So at equilibrium, both the things, that is the deflecting torque and the restoring torque will be equal. Spring will K into phi and ಹೇಳ್ತೀವಿ. Then we have for tau d, just now we derived that. Whenever this tau is equal to NIAB sin theta, it has equal to 9 degrees again, maximum torque, and NIAB equate ಮಾಡಿ. You want to get this deflection, this is a phi basically. Ishtu deflect ಆಗುತ್ತೆ phi. So that basically that is given by NIAB divided by K ಬರುತ್ತೆ. You want to get K this side, NIAB divided by K, and this is equal to phi is nothing but NIAB divided by K into I ಬರುತ್ತೆ. So why we are going to group this? Because this is called as galvanometer constant. It's a galvanometer constant. Why it called galvanometer constant? Because the values which are present inside this, you can't change, no? You can galvanometer ಕೊಡ್ತೀನಿ. You can pass current and see how is the deflection, but can you change the value of n, number of turns? That means you have to open the galvanometer and change the coil. So that's very difficult, alva. So it is for a given galvanometer, it's always constant. Number of turns, the area of the loop, the magnetic field, magnets inside the galvanometer, and the spring that's kept inside the magnet. So this is all inside the galvanometer. ಇವೆಲ್ಲ ಒಳಗಡೆ ಇರುತ್ತೆ, ಅದು ನೀವೇನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಚೇಂಜ್ ಮಾಡೋಕ್ಕಂದ್ರೆ ಹೊಡೆದ್ಬಿಟ್ಟು ತೆಗೆದು ಮತ್ತೆ ಸುತ್ತಬೇಕೆಲ್ಲ. ಸೊ ದೆನ್ therefore it's a galvanometer constant, NIAB by K ಅಂತ. Phi is equal to I. The layer type ಇದೆ, we have something called current sensitivity and voltage sensitivity. So deflections per unit current divided by I ಮಾಡಿದಾಗ ನನಗೆ deflections per unit current ಬರುತ್ತೆ. That's NIAB by K. ಅದು ಎಷ್ಟು ಸೆನ್ಸಿಟಿವ್, ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ ಕೊಟ್ಟರೆ ಅದು ಎಷ್ಟು ಮೂವ್ ಆಗುತ್ತೆ. ಸ್ಮಾಲ್ ಕರೆಂಟಿಗೆ ಜಾಸ್ತಿ ಮೂವ್ ಆಯಿತು, ಜಾಸ್ತಿ ಡಿಫ್ಲೆಕ್ಷನ್ ಆಯಿತು, ದಟ್ ಮೀನ್ಸ್ ಮೋರ್ ಸೆನ್ಸಿಟಿವ್ ಅಲ್ವಾ. ಅದು ಸಣ್ಣ ಸ್ವಲ್ಪ ಹೇಳಿದ್ರು ಸಮ್ ಕೆಲವೊಬ್ರು ಇರ್ತಾರೆ, ಸಮ್ ಕೈಂಡ್ ಆಫ್ ಪೀಪಲ್, ಸ್ವಲ್ಪ ಏನಾದರೂ ಹೇಳೋ ಸಾಕು ವಿಲ್ ಗೆಟ್ ಆಂಗ್ರಿ. ಮೀನ್ಸ್ ಫಾರ್ ಸ್ಮಾಲ್ ವೆರಿ ಸೆನ್ಸಿಟಿವ್ ಪೀಪಲ್, ಹೈಲಿ ಸೆನ್ಸಿಟಿವ್ ಅಲ್ವಾ. ಸೊ ಅದೇ ರೀತಿ ದಿಸ್ ಇಸ್ ಕಾಲ್ಡ್ ಸೆನ್ಸಿಟಿವಿಟಿ. ಸೆನ್ಸಿಟಿವಿಟಿ ಅಂದರೆ ಸಣ್ಣ ಕರೆಂಟ್ ಕೊಟ್ಟರು ಜಾಸ್ತಿ ಡಿಫ್ಲೆಕ್ಷನ್, that's highly sensitive. ಅದಕ್ಕೆ we should be very careful. Phi by I is equal to NIAB by K. So this current sensitivity can be increased by increasing the number of turns. What a ಜಾಸ್ತಿ number of turns ಇಟ್ಟರೆ you can always increase by decreasing the K value. Basically usually number of turns discuss ಮಾಡ್ತೀವಿ, because sometimes they ask in the board exam. Okay, current sensitivity can be increasing by increasing number of turns on area and magnetic field. These all new matters can be increased and K can be decreased. ಅರ್ಥ ಆಗಿದೆ ಕ್ಲಿಯರ್ ಆಗಿ? ಆ್ಯಂಡ್ ಇಲ್ಲಿ ಅದೇ ರೀತಿ ವೋಲ್ಟೇಜ್ ಸೆನ್ಸಿಟಿವಿಟಿ. ಹೌ ಡು ಗೆಟ್ ವೋಲ್ಟೇಜ್ ಸೆನ್ಸಿಟಿವಿಟಿ? ವೆರಿ ಸಿಂಪಲ್. ಇಲ್ಲಿ ನನಗೆ ವೋಲ್ಟೇಜ್ ಬೇಕಾ, ಇಲ್ಲಿ ಕರೆಂಟ್ ಇದೆ, ಇಲ್ಲಿ ಇಂಟು ಆರ್ ಮಲ್ಟಿಪ್ಲೈ ಮಾಡೋಣ. ಸೊ ಇಲ್ಲಿ ಇಂಟು 1/r ಮಲ್ಟಿಪ್ಲೈ ಮಾಡೋಣ. ಸೊ ಬೋತ್ ದ ಸೈಡ್ ಮಲ್ಟಿಪ್ಲೈಯಿಂಗ್ ಆರ್ ಆ್ಯಂಡ್ ಆರ್, ಡಿವೈಡಿಂಗ್ ಬೇಸಿಕಲಿ ಆರ್ ಆ್ಯಂಡ್ ಆರ್. ಐ ಇಂಟು ಆರ್ ವೋಲ್ಟೇಜ್ ಆಗುತ್ತೆ. ಸೇಮ್ ಫಾರ್ಮುಲಾ ವೋಲ್ಟೇಜ್ ಇದೆ, ಅಲ್ಲಿ ಯು ಹ್ಯಾವ್ 1/r ಎಕ್ಸ್ಟ್ರಾ ಇಯರ್ ಇನ್ ದಿಸ್ ಕೇಸ್. ಏನಾಗುತ್ತೆ ಬೇಸಿಕಲಿ ಫೈ ದಿಸ್ ಅ ವೋಲ್ಟೇಜ್, ಅಂದರೆ ವೋಲ್ಟೇಜ್ ಸೆನ್ಸಿಟಿವಿಟಿ ಅಂದರೆ ಸ್ಮಾಲ್ ಅಮೌಂಟ್ ಆಫ್ ವೋಲ್ಟೇಜ್ ಕೊಟ್ಟು ಎಷ್ಟು ಡಿಫ್ಲೆಕ್ಟ್ ಆಗುತ್ತೆ ಅಂದ್ಬಿಟ್ಟು. Again, it depends on this. ಇಲ್ಲಿ ಒಂದು you understand one thing. ಇಲ್ಲೇನಾದ್ರು ವೋಲ್ಟೇಜ್ ಸೆನ್ಸಿಟಿವಿಟಿ ಅಂದರೆ, ಸೆನ್ಸಿಟಿವಿಟಿಯಲ್ಲಿ even though you increase n largely, the voltage sensitivity does not depend on n value. ಯಾಕೆ ಸರ್? ಇಲ್ಲಿ ಇದೆಯಲ್ಲ ಆಲ್ರೆಡಿ n ನ್ಯೂಮರೇಟರಲ್ಲಿ. ದ ಪ್ರಾಬ್ಲಮ್ ಈಸ್, ನಾವು ನಂಬರ್ ಆಫ್ ಟರ್ನ್ಸ್ನ ಇನ್ಕ್ರೀಸ್ ಮಾಡಿದ್ರೆ ರೆಸಿಸ್ಟೆನ್ಸು ಇನ್ಕ್ರೀಸ್ ಆಗುತ್ತೆ. ನಾವು n ಇನ್ಕ್ರೀಸ್ ಮಾಡ್ತೀವಿ, ಬಟ್ ರೆಸಿಸ್ಟೆನ್ಸು ಇನ್ಕ್ರೀಸ್ ಆಗುತ್ತೆ. ಅದರಿಂದ ಇವೆರಡು ಕ್ಯಾನ್ಸಲ್ ಔಟ್ ಆಗುತ್ತೆ. ದಟ್ ಇನ್ಕ್ರೀಸ್, ದಿಸ್ ಇನ್ಕ್ರೀಸ್ ವಿಲ್ ಗೆಟ್ ಕ್ಯಾನ್ಸಲ್ ಔಟ್. Therefore there won't be much effect on the voltage sensitivity. ಈ ಕ್ವಶನ್ ಕೇಳಿದ್ದಾರೆ ಎಕ್ಸಾಮಲ್ಲಿ. ಸೊ whenever there is no much change in the voltage sensitivity, so whenever number of terms are changed, because the number of terms are increased, the resistance also will increase, both will nullify, therefore there won't be change in the voltage sensitivity. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಯು ವುಡ್ ಅಂಡರ್ಸ್ಟ್ಯಾಂಡ್. ಮೋಸ್ಟ್ಲಿ ಡೆರಿವೇಷನ್ಸ್ ಎಲ್ಲ ಕೇಳೋದಿಲ್ಲ, ಬಟ್ ಅದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಮಕ್ಕಳೇ. ನೆಕ್ಸ್ಟ್, how do you convert moving coil galvanometer? It's very important. Moving coil galvanometer into an ammeter or voltmeter. First, ammeter ಅಂದ್ರೆ ಏನು?
ಆ್ಯಮೀಟರ್ ಅಂದರೆ ಕರೆಂಟ್ ಮೆಷರಿಂಗ್ ಡಿವೈಸ್. ಕರೆಂಟ್ ಮೆಷರ್ ಮಾಡಬೇಕು ಅಲ್ಲ, ಅದು ಕರೆಂಟ್ ಮೆಷರ್ ಮಾಡಬೇಕಂತ ಹೇಳಿದ್ರೆ ಅದ್ರ ರೆಸಿಸ್ಟೆನ್ಸ್ ಜಾಸ್ತಿ ಇರಬೇಕು ಕಡಿಮೆ ಇರಬೇಕು. ಇಫ್ ಸಮಥಿಂಗ್ ಹ್ಯಾಸ್ ಟು ಮೆಷರ್ ಕರೆಂಟ್, ದಟ್ ಮೀನ್ಸ್ ಕರೆಂಟ್ ಹ್ಯಾಸ್ ಟು ಫ್ಲೋ ಥ್ರೂ, ಕರೆಂಟ್ ಹೋಗ್ಬೇಕಲ್ಲ ಒಳಗಡೆ. ಇಫ್ ಐ ಟೇಕ್ ಎ ರೆಸಿಸ್ಟರ್, ಇಫ್ ಐ ಟೇಕ್ ಸಮಥಿಂಗ್ ವೈರ್, ದ ರೆಸಿಸ್ಟೆನ್ಸ್ ಇಸ್ ವೆರಿ ಲೋ, then current will flow, then we can measure the current. So since an ammeter is a current measuring device, therefore it should be resistance should be ತುಂಬಾ ಕಡಿಮೆ ಇರಬೇಕು, ತುಂಬಾನೇ ಕಡಿಮೆ ಇರಬೇಕು. The current can flow ಅಲ್ವಾ. ಹೆಂಗೆ ಕಡಿಮೆ ಮಾಡ್ತೀರಾ? ಸೊ ನಾನು ಲಾಸ್ಟ್ ಲೆಕ್ಚರ್ ಕರೆಂಟ್ ಯೂನಿವರ್ಸಿಟಿಯಲ್ಲಿ ಹೇಳ್ಕೊಡ್ತಾ ಇದ್ದೆ ನಿಮಗೆ. I told you when two resistors are in parallel, the combination will be what happened, the combined resistance will be less than the least. ಸೊ ಗ್ಯಾಲ್ನೋಮೀಟರ್ ಮೇ ಬಿ ರೆಸಿಸ್ಟೆನ್ಸ್ 100 ಓಮ್ ಇರ್ಬೋದು. ನಾನೀಗ ಒಂದು ಸ್ಮಾಲ್ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಕಾಲ್ ಶಂಟ್ ರೆಸಿಸ್ಟೆನ್ಸ್ ಇಟ್ ಇಸ್ ಕನೆಕ್ಟೆಡ್ ಪ್ಯಾರಲಲ್ ಟು ದಿಸ್ ಸ್ಮಾಲ್ ವ್ಯಾಲ್ಯೂ, ಮೇ ಬಿ ಐ ವಿಲ್ ಕನೆಕ್ಟ್ 0.1 ohms in parallel to this. So whenever we connect two resistors in parallel, the combined resistance is less than the least. ಅಂದರೆ ಇದು ಕಂಬೈನ್ಡ್ ರೆಸಿಸ್ಟೆನ್ಸ್ ಏನಾಗುತ್ತೆ 0.1 ಗಿಂತ ಕಡಿಮೆ ಬರುತ್ತೆ, be less than the 0.1. Therefore current can flow more. I can measure this one. That's a logic behind this. ಅರ್ಥ ಮಾಡ್ಕೊಂಡ್ರೆ ನೆನ್ಪಿಟ್ಕೊಂತಾರೆ ಲೈಫ್ ಲಾಂಗ್. ಕೆಲವು ಮಕ್ಕಳು ಕನ್ಫ್ಯೂಷನ್, ನಾನು ಎಷ್ಟೊಂದು ನೋಡ್ತೀನಿ ಆ್ಯಕ್ಚುಲಿ. ಸೊ ವೋಲ್ಟ್ಗೆ ಪ್ಯಾರಲಲ್ ಅಂದ್ಕೊಳ್ತಾರೆ, ಆ್ಯಮೀಟರ್ಗೆ ಸೀರೀಸ್ ದಿಲ್ ಟೇಕ್. ಇಟ್ಸ್ ಅರ್ಥ ಮಾಡ್ಕೊಳ್ಳಿ ಮಕ್ಕಳು. ವೆನ್ ಯು ಅಂಡರ್ಸ್ಟ್ಯಾಂಡ್, ವೆರಿ ವೆರಿ ಈಸಿ. ಅರ್ಥ ಆಯ್ತು ಕ್ಲಿಯರ್ ಆಗಿ? ಸೊ ಬಿಕಾಸ್ ಆ್ಯಮೀಟರ್ ಮೆಷರ್ಸ್ ಕರೆಂಟ್, ದೇರ್ ಫೋರ್ a resistor, a small resistance known as shunt resistance, is connected parallel to the given galvanometer to make it as an ammeter. ಅದನ್ನು ಹೇಗಂದರೆ ನೀವು ಒಳಗಡೆ ಸರ್ಕ್ಯೂಟ್ ನೀವು ಆ್ಯಮೀಟರ್ ತೆಗೆದು ಒಳಗಡೆ ಕನೆಕ್ಟ್ ಆಗಿ ನಿಮ್ಗೆ ಕಾಣಿಸೋದಿಲ್ಲ. ಅದು ಆ್ಯಮೀಟರ್ ವೋಲ್ಟಿಮೀಟರ್ ಆಲ್ಮೋಸ್ಟ್ ಕನೆಕ್ಷನ್ಸ್ ಎಲ್ಲ ಸೇಮ್, ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ಎಲ್ಲ ಅದೇ ರೀತಿ ಇರುತ್ತೆ. ಅದೇ ಎಕ್ಸ್ಟ್ರಾ ಒಂದು ಸ್ಮಾಲ್ ಅಮೌಂಟ್ ಆಫ್ ಇದು ಸ್ಮಾಲ್ ರೆಸಿಸ್ಟರ್ ವಿಲ್ ಬಿ ಕನೆಕ್ಟೆಡ್ ಇನ್ ಪ್ಯಾರಲಲ್ ಟು ದಿಸ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಈಗ ನಾನೀಗ that's it, you're right. So example ಕೇಳ್ತ how to convert MCD to ammeter. You have to write a statement, a small resistance shown as shunt resistance is connected in parallel to the ammeter, and figure diagram ಬರಿಬೇಕು. It's very very important. You have to write diagram and show this is a current flowing in this. Now therefore the current, if IG is flowing in this one, I minus IG will split into resistor this one, using your KCL, Kirchhoff's current law, and ಈ ಥರ ಬಂದು ಈ ಥರ ಬರುತ್ತೆ. And also you should know this, so since they are in parallel, so voltage across this should be equal to voltage across this, that is IG into G should be equal to I minus IG into G into S. ಎಂತಕ್ಕೆ ಅಂತ ಹೇಳಿದ್ರೆ they will ask numericals on this. ಸಣ್ಣ ನ್ಯೂಮರಿಕಲ್ಸ್ ಕೇಳ್ಬೋದು, 2 markers 3 markers. ಸೊ ನ್ಯೂಮರಿಕಲ್ಸ್ ಕೇಳಿದ್ರೆ you just have to substitute in this and get the answer. Right? And it's a very famous question, especially CET ಅಲ್ಲಿ. ನೀವು CET ಓಪನ್ ಮಾಡಿ, there are more than at least ನೀವು PYQ ಚೆಕ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 5 to 6 PYQs ಇದೆ where they are based on voltage sensitivity based on ammeter and galvanometer. Adrinda the diagram is very important, and the question, this question is very important, this formula is very important. So ee tara, what is a voltmeter? Voltmeter anta helidre it will measure the voltage alva. So ಎಷ್ಟು ಜಾಸ್ತಿ ರೆಸಿಸ್ಟೆನ್ಸ್ ಇದ್ದರೆ ಅಷ್ಟು ಜಾಸ್ತಿ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಅದನ್ನ ನಾವೇನು ಮಾಡ್ತೀವಿ, ಈಗ ಅಲ್ಲಿ ವಿಲ್ ಟೇಕ್ ಗ್ಯಾಲ್ವನೋಮೀಟರ್, ವಿ ವಾಂಟ್ ಟು ಮೆಷರ್ ದ ವೋಲ್ಟೇಜ್. ಸೊ ವಿ ಗೋಯಿಂಗ್ ಟು ಕನೆಕ್ಟ್ one more resistance, high value resistance, a high value resistance, high, tumba high, maybe this is like maybe 100 ohms, but I'm going to put on 1000 ohm or 10,000 ohm to this. Again out there, the effective resistance is always more than the largest one. 1000 plus 100, you get 1100 over there. The entire voltage will drop here only, so then I can measure the voltage. Artha? So you write description. In description vaitira, MCG can be converted to voltmeter by connecting a high value resistance in series to the galvanometer as shown in the figure. And the figure bardu torisbeku. Artha? Again, there is nothing equation, it's a series alva. There is nothing here. It's just basically it is if you want to draw some diagram, so it is G plus R, that's a voltage basically. So that's an entire voltage into IG will be some voltage V. It's just like series and parallel questions. ಯಾವುದು ನ್ಯೂಮರಿಕಲ್ ಬಂದರೆ ನಾರ್ಮಲ್ ಸೀರೀಸ್ ಆ್ಯಂಡ್ ಪ್ಯಾರಲ್ ಕ್ವಶನ್ ಮಾಡಬೇಕು. ಬಟ್ ಇದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ, ಸ್ಪೆಷಲಿ ನಮ್ಮ CET ಅಲ್ಲಿ ಈ ಕ್ವಶನ್ ಬರ್ತಾನೆ ಇದೆ. ಇಟ್ ಹಸ್ ಕಮ್ ಮೆನಿ ಟೈಮ್ಸ್ ಮಕ್ಕಳು. ಬರ್ತಾ ಇದೆ ಕ್ಲಿಯರ್ ಆಗಿ? ಸೊ ದಟ್ಸ್ ಆಲ್. ಈಗ ಎಂಟೈರ್ ಚಾಪ್ಟರ್ ಮುಗ್ದಿದೆ. ಸೊ ವಿ ಲರ್ನ್ಡ್ ಫ್ರಮ್ ಬೇಸಿಕ್ಸ್ ಇಂದ ಹಿಡಿದು ಲಾಸ್ಟ್ಗೂ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ.
ಎಲ್ಲರೂ ತಲೆಯಲ್ಲಿ ಇಟ್ಕೊಬೇಕು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದಷ್ಟು ಯು ಹ್ಯಾವ್ ಟು ಮೇಕ್ ಎ ನೋಟ್ಸ್ ಆಫ್ ಯುವರ್ ಓನ್. ನೋಟ್ಸ್ ತುಂಬ ಕ್ರೂಷಿಯಲ್. ಅರ್ಥ ಆಯ್ತಾ? ನೋಟ್ಸ್ ಮಾಡಿ ಆ್ಯಂಡ್ ನಿಮ್ಗೆ ಹೇಗೆ ಅರ್ಥ ಆಯಿತು ಅಂತ ಕಮೆಂಟ್ ಮಾಡಂಗೆ ಹೇಳಿ. ದಟ್ಸ್ ಇಟ್ ಮಕ್ಕಳೇ. ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋಸ್ ಆ್ಯಂಡ್ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.